ಸೊ ವೆಲ್ಕಮ್ ಟು ಜ್ಞಾನ ಸಿಂಚನ ವೆಬಿನಾರ್. ಸೊ ಇವತ್ತು ನಾವು ಎಕನಾಮಿಕ್ಸ್ FDA ಎಕ್ಸಾಮ್ನ ಎಕನಾಮಿಕ್ಸ್ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತೇವೆ. ಓಕೆನಾ? ಸೊ ಎಲ್ರಿಗೂ ಕೇಳ್ತಾ ಸರ್ ಇದೆಯಾ? ಹಾಂ ಹೇಳಿ. ಹಾ ಸರ್ ಮಾತಾಡಿ. ಓಕೆ. ಮಾತಾಡಿ ಸರ್. ಆಯ್ತು, ಫೈಲ್ಸ್ ಓಪನ್ ಮಾಡ್ತಾ ಇದ್ದೀನಿ, ಒಂದು 2 ನಿಮಿಷ. ಹಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ನಮ್ಮ ಒಂದು ಸಹ್ಯಾದ್ರಿ ಸಿಂಚನ ವಾಟ್ಸ್ಆಪ್ ಸಮೂಹದ ವತಿಯಿಂದ ನಡೆಸ್ತಾ ಇರುವಂತ ಜ್ಞಾನ ಸಿಂಚನ ಆನ್ಲೈನ್ ವೆಬಿನಾರ್ನ ಈ ದಿನದ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಮಂಜುನಾಥ್ ಸರ್ ಅವರು ಆಗಮಿಸಿದ್ದಾರೆ. ಇವರು ಅರ್ಥಶಾಸ್ತ್ರದ ಕುರಿತಾಗಿ ತಮ್ಮೆಲ್ಲರಿಗೂ ವಿಚಾರಧಾರೆಯನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಇದು ಮುಂಬರುವಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತಕಾರಿಯಾಗ್ತದೆ. ದಯವಿಟ್ಟು ತಾವೆಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಂಜುನಾಥ್ ಸರ್ ಅವರಿಗೆ ಆತ್ಮೀಯವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಸಮೂಹದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಸರ್. ವೆಲ್ಕಮ್ ಟು ಯು ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ. ಸೊ ಸ್ನೇಹಿತರೆ, ಇಂದು ನಾವು ಅರ್ಥಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ನಡೆಸುತ್ತೇವೆ. ಈ ಅಧ್ಯಯನವು ನಮ್ಮ KPSCಯ ಎಲ್ಲ ಎಕ್ಸಾಮ್ಸ್ ಅಂತಂದರೆ FDA ಇರ್ಬೋದು, SDA ಇರ್ಬೋದು, ಅಥವಾ KS ಫಿಲಿಮ್ಸ್ ಇರ್ಬೋದು, ಈ ಎಲ್ಲ ಎಕ್ಸಾಮ್ಗಳಿಗೂ ಅನುಕೂಲವಾಗಿರುವಂತಹ ಸ್ಟಡಿಯನ್ನು ನಾವು ಇವತ್ತು ಮಾಡುತ್ತೇವೆ. ಸೊ ಮೊದಲನೇದಾಗಿ ಅರ್ಥಶಾಸ್ತ್ರದ ಪಿತಾಮಹ ಎಂದರೆ ಯಾರು? ಸೊ ನಾವು ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಸೊ ಮೊದಲು ನಾವು ಅರ್ಥಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಈ KPSC ಎಕ್ಸಾಮ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ? ಬಹಳ ಕ್ವಶನ್ಸ್ ಬೇಸಿಕ್ಸ್ ಬರುತ್ತೆ. ನಮ್ಮ PUC ಸ್ಟ್ಯಾಂಡರ್ಡ್ಸ್ ಬುಕ್ಸ್ ಏನ್ಸಿರುತ್ತೆ ಅಲ್ಲಿರೋ ಬೇಸಿಕ್ಸ್, ಮತ್ತೆ ನಮ್ದು ಹೈಸ್ಕೂಲ್ ಅಲ್ಲಿರೋ ಅರ್ಥಶಾಸ್ತ್ರದ ಬುಕ್ಸ್ ಅಲ್ಲಿರೋ ಬೇಸಿಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ನಾವು ಬೇಸಿಕ್ಸ್ನ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಇದೆ ಎಕನಾಮಿಕ್ಸ್, ಅವನ್ನೆಲ್ಲ ನಾವು ಪ್ರತಿಯೊಂದನ್ನು ಫ್ಯಾಕ್ಟ್ಸ್ ಮತ್ತೆ ಕನ್ಸೆಪ್ಟ್ಸ್ ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಮೊದಲನೇದು ಅರ್ಥಶಾಸ್ತ್ರದ ಪಿತಾಮಹ ಎಂದು ನಾವು ಆಡಮ್ ಸ್ಮಿತ್ ಅನ್ನು ಕರೆಯುತ್ತೇವೆ. ಸೊ ಅವರು ರಾಷ್ಟ್ರಗಳ ಸಂಪತ್ತು ಅಥವಾ ವೆಲ್ತ್ ಆಫ್ ನೇಷನ್ಸ್ ಎಂಬ ಅಧ್ಯಯನವನ್ನ ಸ್ಕಾಟ್ಲೆಂಡ್ ನಲ್ಲಿದ್ದಾಗ ಬರೆಯುತ್ತಾರೆ. ಅವರು ಇಂಗ್ಲೆಂಡ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಕಾಟ್ಲೆಂಡ್ ಅವರು. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ವೆಲ್ತ್ ಆಫ್ ನೇಷನ್ಸ್ ಅಂತ ಒಂದು ಪುಸ್ತಕವನ್ನ ಬರೆಯುತ್ತಾರೆ. ಆ ಪುಸ್ತಕವು ಈ ನಮ್ಮ ಕ್ಯಾಪಿಟಲಿಸಂ, ಈ ಬಂಡವಾಳಶಾಹಿ ಅರ್ಥಶಾಸ್ತ್ರ ಅಂತ ಏನ್ ಕರಿತೀವಿ, ಅರ್ಥಶಾಸ್ತ್ರದ ಒಂದು ಸಿಸ್ಟಮ್ ಏನಿದೆ, ಆ ಸಿಸ್ಟಮ್ಗೆ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಅಂದ್ರೆ ಶಾಸ್ತ್ರೀಯ ಪುಸ್ತಕವಾಗಿರುತ್ತದೆ. ಸೊ ನೆಕ್ಸ್ಟ್, ಅರ್ಥಶಾಸ್ತ್ರದಲ್ಲಿ ಶಾಖೆಗಳಿವೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್ ಎಂದು ಕರೆಯುತ್ತೇವೆ. ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದ್ರೆ ಪ್ರತಿಯೊಂದು ಅರ್ಥಶಾಸ್ತ್ರದ ಚಟುವಟಿಕೆಗಳನ್ನ ಅಧ್ಯಯನ ಮಾಡೋದು. ಅದು ಎಷ್ಟೇ ಚಿಕ್ಕದಿರ್ಬೋದು, ಒಂದು ವಸ್ತುವನ್ನು ಕೊಂಡುಕೊಳ್ಳೋದಿರ್ಬೋದು ಅಥವಾ ಒಂದು ವಸ್ತುವನ್ನು ಮಾರೋದಿರ್ಬೋದು, ಈ ರೀತಿ ಅತಿ ಚಿಕ್ಕ ವಿಷಯಗಳನ್ನ ಅಧ್ಯಯನ ಮಾಡೋದು. ಸೊ ಇದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಇನ್ನು ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್, ಅಂದ್ರೆ ಓವರಾಲ್ ಪರ್ಸ್ಪೆಕ್ಟಿವ್, ಬ್ರಾಡರ್ ಪರ್ಸ್ಪೆಕ್ಟಿವ್, ಒಂದು ವಿಶಾಲವಾದ ಪರಿಕಲ್ಪನೆಯೊಂದಿಗೆ ಅಧ್ಯಯನ ಮಾಡೋದು. ಈ ತರ ಇದನ್ನ ಯಾವ ತರ ಹೇಳ್ಬೋದು ಅಂತಂದ್ರೆ, ಭಾರತದ ಹಣದುಬ್ಬರ 2% ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ನ್ಯೂಸ್ ಪೇಪರ್ ಅಲ್ಲಿ ನಾವು ಓದ್ಬೇಕಾದ್ರೆ ಹಣದುಬ್ಬರ 2% ಇನ್ಕ್ರೀಸ್ ಆಯ್ತು ಅಂತ ಹೇಳ್ತಾರೆ. ಅದನ್ನ ನಾವೇನಂತೀವಿ, ಈ ಹಣದುಬ್ಬರ, ಭಾರತದ ಒಟ್ಟು ಹಣದುಬ್ಬರ, ಇದು ಸಮಗ್ರ ಅಧ್ಯಯನ. ಭಾರತವನ್ನೇ ಇಟ್ಟುಕೊಂಡು ನಾವು ಅಧ್ಯಯನ ಮಾಡ್ತೀವಲ್ಲ, ಇದಕ್ಕೆ ನಾವು ಸಮಗ್ರ ಅಧ್ಯಯನ ಅಂತ ಕೇಳ್ತೀವಿ. ಈ ತರ ಇಡೀ ಒಂದು ದೇಶವನ್ನ, ಒಂದು ರೀಜಿಯನ್ ಅಥವಾ ಒಂದು ಪ್ರದೇಶವನ್ನ ಗಮನದಲ್ಲಿ ಇಟ್ಟುಕೊಂಡು ಅಲ್ಲಿರೋ ಪ್ರದೇಶದ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವೇನಂತೀವಿ, ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಸೊ ಇವೆರಡು ಶಾಖೆಗಳು, ಒಂದು ಸೂಕ್ಷ್ಮ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಸೊ ನಾವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಕೊಡಬೇಕಂದ್ರೆ, ಒಂದು ಉದ್ಯಮವನ್ನ ಅಥವಾ ಒಬ್ಬ ಅನುಭೋಗಿಯನ್ನ ಅಥವಾ ಒಂದು ಮಾರುಕಟ್ಟೆಯನ್ನ, ಪ್ರತಿಯೊಂದು ಘಟಕವನ್ನ ಕುರಿತು ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೇವೆ, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಸೊ ಉದಾಹರಣೆಗೆ, ಒಂದು ಉದ್ಯಮಗಳು ಎಷ್ಟು ವಸ್ತುಗಳು ಮಾರಾಟವಾದವು ಅಂದ್ರೆ, ಒಬ್ಬ ವ್ಯಕ್ತಿ ಯಾವ ತರ ಅಂತಂದ್ರೆ ಕಿರಾಣಿ ಶಾಪ್ ಇಟ್ಕೊಂಡು, ಪ್ರೊವಿಷನ್ ಸ್ಟೋರ್ ಇಟ್ಕೊಂಡು
ಅವರು ದಿನಸಿಯನ್ನ ವ್ಯಾಪಾರ ಮಾಡ್ತಿರ್ತಾರೆ. ಸೊ ಅವರ ಒಟ್ಟು ವ್ಯಾಪಾರವನ್ನ ಅಧ್ಯಯನ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಇದು ಒಂದು ಉದಾಹರಣೆ. ಇನ್ನು ಸಮಗ್ರ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಹೇಳ್ಬೇಕಂತಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಕೆಲವೊಂದು ಪರಿಕಲ್ಪನೆಗಳು ಯಾವುವು ಅಂತಂದ್ರೆ ರಾಷ್ಟ್ರೀಯ ಉತ್ಪನ್ನ. ಸೊ ನ್ಯಾಷನಲ್ ಪ್ರೊಡಕ್ಟಿವಿಟಿ ಅಂತ ಕರೀತಾರೆ. ಸೊ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಸೊ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಉತ್ಪನ್ನ, ಒಟ್ಟು ರಾಷ್ಟ್ರದ ಉತ್ಪನ್ನ ಎಷ್ಟಿದೆ ಅದು. ಅದಾದ್ಮೇಲೆ ಒಟ್ಟು ಆಂತರಿಕ ಉತ್ಪನ್ನ, ದೇಶದ ಡೊಮೆಸ್ಟಿಕ್ GDP ಅಂತ ನೀವು ನ್ಯೂಸ್ ಅಲ್ಲಿ ಓದ್ತಾ ಇರ್ತೀರಾ ಅಥವಾ ಕೇಳ್ತಿರ್ತೀರಾ. ಸೊ ಅದನ್ನ ನಾವೇನಂತೀವಿ ರಾಷ್ಟ್ರದ ಆಂತರಿಕ ಒಟ್ಟು ಉತ್ಪನ್ನ ಎಂದು ಕರೆಯುತ್ತೇವೆ. ಮತ್ತೆ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್, ಇದನ್ನ ನಾವೇನಂತೀವಿ, ಇದು ಸಮಗ್ರ ಅರ್ಥಶಾಸ್ತ್ರದ ಒಂದು ಪರಿಕಲ್ಪನೆ. ನಿರುದ್ಯೋಗವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವುದಿಲ್ಲ, ಯಾಕಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರಗಳಲ್ಲಿ ನಾವು ಪ್ರತಿಯೊಂದು ವ್ಯವಹಾರವನ್ನ ಅಧ್ಯಯನ ಮಾಡ್ತೇವೆ. ಬಟ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ವಿಶಾಲವಾದ ಪರಿಕಲ್ಪನೆಯನ್ನ ಅಧ್ಯಯನ ಮಾಡುತ್ತೇವೆ. ಸೊ ನೆಕ್ಸ್ಟ್ ಬರೋದು ಬಡತನ, ಪವರ್ಟಿ ಅಂತ ಕರಿತೇವೆ, ಬಡತನ ಅಂತ ಕರಿತೇವೆ. ಇದು ಸಮಗ್ರ ಅರ್ಥಶಾಸ್ತ್ರದ ಒಂದು ಪರಿಕಲ್ಪನೆ. ಸೊ ಈ ರೀತಿ ಬೇರೆ ಬೇರೆ ಪರಿಕಲ್ಪನೆಗಳಿವೆ. ಸೊ ಅರ್ಥಶಾಸ್ತ್ರದ ವರ್ಗೀಕರಣ. ಸೊ ಅರ್ಥಶಾಸ್ತ್ರದಲ್ಲಿ ಯಾವ ರೀತಿ ಅರ್ಥಶಾಸ್ತ್ರದ ವ್ಯವಸ್ಥೆಯನ್ನು ನಾವು ವರ್ಗೀಕರಣ ಮಾಡುತ್ತೇವೆ, ಅರ್ಥಶಾಸ್ತ್ರದ ಯಾವ್ಯಾವ ಫಿಲಾಸಫಿ ಅಥವಾ ತತ್ವಶಾಸ್ತ್ರಗಳಿವೆ ಎಂಬುದನ್ನು ಆ ತತ್ವಶಾಸ್ತ್ರಗಳ ಆಧಾರದ ಮೇಲೆ ನಾವು ಅರ್ಥಶಾಸ್ತ್ರದ ವ್ಯವಸ್ಥೆಯನ್ನು ವರ್ಗೀಕರಣ ಮಾಡುತ್ತೇವೆ. ಮೊದಲನೆಯದು ಸಮಾಜವಾದಿ ಅರ್ಥಶಾಸ್ತ್ರ ವ್ಯವಸ್ಥೆ. ಸೊ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂತಂದ್ರೆ ಸೋಷಿಯಲಿಸಂ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಂದು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ. ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಸೋಷಿಯಲಿಸಂ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕ್ಯಾಪಿಟಲಿಸಂ ಅಂತ ಕರೀತಾರೆ. ಸಮಾಜವಾದಿ ಶಾಹಿ ಆರ್ಥಿಕ ವ್ಯವಸ್ಥೆಗೆ ಉದಾಹರಣೆ ಹೇಳ್ಬೇಕಂದ್ರೆ ಮೊದಲು ಇದ್ದಂತಹ USSR ಅಂದ್ರೆ ಇವಾಗ ರಷ್ಯಾ ಒಡೆದು ಹೋಗೋದಕ್ಕಿಂತ ಮೊದಲು ಸೋವಿಯತ್ ಯೂನಿಯನ್ ಅಂತ ಇತ್ತು. ಆ ಸೋವಿಯತ್ ಯೂನಿಯನ್ ಬಂದು ಸಮಾಜವಾದಿ ಶಾಹಿ ಆರ್ಥಿಕ ವ್ಯವಸ್ಥೆಗೆ ಒಂದು ಉದಾಹರಣೆ. ಸೊ ಈಗ ಸಮಾಜವಾದಿ ಶಾಹಿ ಆರ್ಥಿಕ ವ್ಯವಸ್ಥೆಗೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಯಾವುದೇ ಕಂಟ್ರಿ ಜಗತ್ತಿನಲ್ಲಿ ಸಮಾಜವಾದಿ ಶಾಹಿಯನ್ನ ಹೊಂದಿಲ್ಲ. ಬದಲಾಗಿ ಚೀನಾ ಕಮ್ಯುನಿಸ್ಟ್ ವ್ಯವಸ್ಥೆಯನ್ನ ಹೊಂದಿದೆ. ಸೊ ಇನ್ನು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಉದಾಹರಣೆ ಹೇಳ್ಬೇಕಂತಂದ್ರೆ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಇರ್ಬೋದು, ಅಥವಾ ಯುನೈಟೆಡ್ ಕಿಂಗ್ಡಮ್ ಇರ್ಬೋದು, ವೆಸ್ಟರ್ನ್ ಕಂಟ್ರೀಸ್ ನಾವು ಯಾವುದೇ ಎಕ್ಸಾಂಪಲ್ ಆದ್ರೂ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಉದಾಹರಣೆಯಾಗಿ ಹೇಳ್ಬೋದು. ಇನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆಗೆ ಹೇಳ್ಬೇಕಂದ್ರೆ ಭಾರತ ಒಂದು ಉತ್ತಮ ಉದಾಹರಣೆ. ಸೊ ಇಲ್ಲಿ ನಾವು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಮತ್ತು ಸಮಾಜವಾದಿ ಶಾಹಿ ವ್ಯವಸ್ಥೆ ಎರಡನ್ನೂ ಹೊಂದಿದ್ದೇವೆ. ಸೊ ಈ ಎರಡು ವ್ಯವಸ್ಥೆಯ ಕೆಲವೊಂದು ಪರಿಕಲ್ಪನೆಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದೇವೆ. ಆದ್ದರಿಂದ ನಾವು ಇದನ್ನು ಏನಂತ ಕರಿತೇವೆ, ಭಾರತವನ್ನ ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಸೊ ಇನ್ನು ಮುಕ್ತ ಅರ್ಥ ವ್ಯವಸ್ಥೆ ಅಂದ್ರೆ ಓಪನ್ ಎಕನಾಮಿಕ್ ಸಿಸ್ಟಮ್. ಸೊ ಮುಕ್ತ ಅರ್ಥ ವ್ಯವಸ್ಥೆ ಅಂತಂದ್ರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಮುಕ್ತವಾಗಿರುತ್ತೆ. ಇಲ್ಲಿ ಯಾವುದೇ ತರಹದ ಆರ್ಥಿಕ ಒಂದು ನಿರ್ದಿಷ್ಟವಾದ ಪರಿಕಲ್ಪನೆ ಇರಲ್ಲ. ಇದೇ ರೀತಿ ಆರ್ಥಿಕ ವ್ಯವಸ್ಥೆ ಹೊಂದಿರಬೇಕು, ಸಮಾಜವಾದಿ ಶಾಹಿಯನ್ನೇ ಹೊಂದಿರಬೇಕು, ಬಂಡವಾಳಶಾಹಿಯನ್ನೇ ಹೊಂದಿರಬೇಕು ಅಂತ ಯಾವುದೇ ಕಟ್ಟುನಿಟ್ಟಾದ ಪರಿಕಲ್ಪನೆ ಇರುವುದಿಲ್ಲ. ಸೊ ಇದು ಇನ್ನು ಮುಚ್ಚಿದ ಆರ್ಥಿಕ ವ್ಯವಸ್ಥೆ ಅಂತಂತಂದ್ರೆ ಇಲ್ಲಿ ಆರ್ಥಿಕ ವ್ಯವಸ್ಥೆ ಬೇರೆ ದೇಶದ ಯಾವುದೇ ಒಂದು ದೇಶದೊಂದಿಗೆ ವ್ಯವಹಾರವನ್ನ ಹೊಂದಿರೋದಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ವ್ಯವಹಾರವನ್ನ ನಿಲ್ಲಿಸೋದಿಲ್ಲ. ಬಟ್ ಆಲ್ಮೋಸ್ಟ್ ಒಂದು 70 to 80% ಏನಾಗಿರುತ್ತೆ, ಕ್ಲೋಸ್ಡ್ ಎಕನಾಮಿ ಅಂತಂದ್ರೆ ವ್ಯವಹಾರ, ಟ್ರೇಡ್, ವ್ಯಾಪಾರ, ಬೇರೆ ದೇಶದೊಂದಿಗೆ ವ್ಯಾಪಾರ ಜಾಸ್ತಿ ಮಾಡ್ತಿರೋದಿಲ್ಲ. ಆ ದೇಶಕ್ಕೆ ಏನ್ ಬೇಕೋ ಅಷ್ಟನ್ನೇ ನಾವು ಪ್ರೊಡ್ಯೂಸ್ ಮಾಡ್ತಿರ್ತೀವಿ, ಅಷ್ಟನ್ನೇ ಕನ್ಸ್ಯೂಮ್ ಮಾಡ್ತಿರ್ತೀವಿ. ಅದಾದ್ಮೇಲೆ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ನಿಯಂತ್ರಿತ ಆರ್ಥಿಕ ವ್ಯವಸ್ಥೆ ಅಂದ್ರೆ ಬೇರೆ ದೇಶದೊಂದಿಗಿನ ವ್ಯಾಪಾರವನ್ನ ನಿಯಂತ್ರಣದಲ್ಲಿ ಇರುವುದು. ಸೊ ರೆಗ್ಯುಲೇಟ್ ಮಾಡ್ತಾ ಇರ್ತೀವಿ, ಅಷ್ಟೊಂದು ಓಪನ್ ಆಗಿ ಇರೋದಿಲ್ಲ. ಅಂದ್ರೆ ಬೇರೆದವ್ರು ಬಂದು ನಮ್ಮ ದೇಶದಲ್ಲಿ ಲೈಕ್ ಅವ್ರಿಗೆ ಮನೆ ಬಂದಂತೆ ಇನ್ವೆಸ್ಟ್ ಮಾಡಿ ವ್ಯಾಪಾರ ಮಾಡೋಂಗಿರಂಗಿಲ್ಲ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ತಾ ಇರ್ತೇವೆ. ಅದಕ್ಕೆ ನಾವೇನಂತೀವಿ, ನಿಯಂತ್ರಿತ ಆರ್ಥಿಕ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಸೊ ಈ ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಈ ರಾಷ್ಟ್ರದ ಉತ್ಪನ್ನವನ್ನ ದೇಶ, ಸ್ಟೇಟ್, ರಾಜ್ಯ ಏನಿರುತ್ತೆ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ
ಸೊ ಇದನ್ನ ಸಮಾಜವಾದಿ ವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ದೇಶಕ್ಕೆ ಬೇಕಾಗಿರುವಂತಹ ಯಾವುದೇ ಸರಕು ಮತ್ತು ಸೇವೆಗಳಿರ್ಬೋದು, ಅದರ ಉತ್ಪಾದನೆಯನ್ನ ಆ ರಾಜ್ಯದ ಅಥವಾ ಆ ರಾಷ್ಟ್ರದ ಸರ್ಕಾರವು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರೋದ್ರಿಂದ ಅದನ್ನು ನಾವು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರೀತೇವೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತಂದ್ರೆ ಇಲ್ಲಿ ಬಂಡವಾಳಶಾಹಿಗಳು ಉತ್ಪನ್ನದ ಮೇಲೆ ಕಂಟ್ರೋಲ್ ಅನ್ನ ಹೊಂದಿರ್ತಾರೆ. ಅವರು ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅನಿಲ್ ಅಂಬಾನಿ ಅವರು ಬಂಡವಾಳಶಾಹಿ. ಸೊ ನಾವು ಅನಿಲ್ ಅಂಬಾನಿ ಮತ್ತು ಟಾಟಾ ಈ ಬೇರೆ ಬೇರೆ ಬಂಡವಾಳಶಾಹಿಗಳಿಗೆ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಟ್ಟಿರೋದ್ರಿಂದ ನಮ್ಮದು ಆರ್ಥಿಕ ವ್ಯವಸ್ಥೆಯನ್ನು ನಾವು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಂತಾನು ಹೇಳಬಹುದು. ಇನ್ನು ಸಮಾಜವಾದಿ ಅರ್ಥ ವ್ಯವಸ್ಥೆ ಅಂತಂದ್ರೆ ಭಾರತ ದೇಶವು ಸರ್ಕಾರವು ಕೆಲವೊಂದು ಉತ್ಪನ್ನ ಮತ್ತು ಸೇವೆಗಳನ್ನು ಕೊಡುತ್ತದೆ. ಅದು ಯಾವ್ದು ಇರ್ಬೋದು, ಗೌರ್ಮೆಂಟ್ ಸ್ಟೀಲ್ ಕಂಪ್ನೀಸ್ ಇದೆ, ಸರ್ಕಾರ ಒಡೆತನದ ಕೆಲವೊಂದಿಷ್ಟು ಆಯಿಲ್ ಎಕ್ಸ್ಟ್ರಾಕ್ಷನ್ ಕಂಪ್ನೀಸ್ ಇದೆ. ಸೊ ಗೌರ್ಮೆಂಟು ಏನ್ ಮಾಡ್ತಾ ಇದೆ, ಕೆಲವೊಂದಿಷ್ಟು ಸರಕು ಮತ್ತು ಸೇವೆಗಳನ್ನ ಕೊಡ್ತಾ ಇದೆ. ಸೊ ಆದ್ದರಿಂದ ಇದನ್ನ ನಾವು ಏನಂತ ಹೇಳ್ಬೋದು, ಸಮಾಜವಾದಿ ಶಾಹಿ ವ್ಯವಸ್ಥೆ ಅಂತಾನು ಹೇಳ್ಬೋದು. ಸೊ ಈ ರೀತಿ ಭಾರತ ಏನ್ ಮಾಡ್ತಾ ಇದೆ ಅಂತಂದ್ರೆ ಸಮಾಜವಾದಿ ಶಾಹಿ ವ್ಯವಸ್ಥೆಯನ್ನು ಹೊಂದಿದೆ, ಬಂಡವಾಳಶಾಹಿ ವ್ಯವಸ್ಥೆಯನ್ನು ಹೊಂದಿದೆ. ಸೊ ಇವೆರಡನ್ನು ಹೊಂದಿರೋದ್ರಿಂದ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ, ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರೀತೇವೆ. ಸೊ ನೆಕ್ಸ್ಟ್ ಬಂದು ಆರ್ಥಿಕ ವ್ಯವಸ್ಥೆಯ ವಲಯಗಳು. ಸೊ ಆರ್ಥಿಕ ವ್ಯವಸ್ಥೆಯ ಸಿಸ್ಟಮ್ಸ್ ಆದ್ಮೇಲೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಯಾವ ವಲಯಗಳಿವೆ. ಸೊ ಮೊದಲನೇದು ಪ್ರಾಥಮಿಕ ವಲಯ, ಅದಾದ ನಂತರ ಮಾಧ್ಯಮಿಕ ವಲಯ ಸೆಕೆಂಡರಿ ಸೆಕ್ಟರ್ ಅಂತ ಇರುತ್ತೆ. ಅದಾದ ನಂತರ ತೃತೀಯ ಸೇವಾ ವಲಯ ಅಂತಿದೆ, ಅಂದ್ರೆ ಸರ್ವಿಸ್ ಸೆಕ್ಟರ್. ಸೊ ಸರ್ವಿಸ್ ಸೆಕ್ಟರ್ ಆದ್ಮೇಲೆ ಚತುಷ್ಕ ವಲಯ ಕ್ವಾಟರ್ನರಿ ಸೆಕ್ಟರ್ ಇದೆ. ಅದಾದ್ಮೇಲೆ ಪಂಚಕ ವಲಯ ಕ್ವೈನರಿ ಸೆಕ್ಟರ್ ಇದೆ. ಸೊ ಇವಾಗ ನಾವು ಪ್ರತಿಯೊಂದು ಸೆಕ್ಟರ್, ಈ ಪ್ರತಿಯೊಂದು ವಲಯಗಳು ಏನಂತ ಅನ್ನೋದನ್ನ ಅಧ್ಯಯನ ಮಾಡೋಣ. ಪ್ರಾಥಮಿಕ ವಲಯ ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸಿ ಕಚ್ಚಾ ವಸ್ತುಗಳ ರೂಪದಲ್ಲಿ ಸರಕು ಉತ್ಪಾದನೆಯನ್ನು ಮಾಡುವುದಕ್ಕೆ ಪ್ರಾಥಮಿಕ ವಲಯ ಅಂತ ಕರಿತೀವಿ. ಸೊ ನಿಸರ್ಗದಿಂದ ನಾವು ನೇರವಾಗಿ ಯಾವ ಸಂಪನ್ಮೂಲಗಳನ್ನು ಬಳಸ್ತಿದೀವಿ. ಉದಾಹರಣೆಗೆ ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಿಂದ, ಪಶುಸಂಗೋಪನೆಯಿಂದ, ಮೀನುಗಾರಿಕೆಯಿಂದ, ಗಣಿಗಾರಿಕೆಯಿಂದ ಮತ್ತು ಅರಣ್ಯದಿಂದ. ಸೊ ಇವೆಲ್ಲಗಳಿಂದ ನಾವು ನಿಸರ್ಗದಿಂದ ನೇರವಾಗಿ ಉತ್ಪನ್ನಗಳನ್ನ ಪಡೆದುಕೊಳ್ಳಬಹುದು. ಸೊ ಇದಕ್ಕೆ ಏನಂತ ಕರಿತೀವಿ, ನಾವು ಪ್ರಾಥಮಿಕ ವಲಯ ಅಂತ ಕರಿತೀವಿ. ಸೊ ಉದಾಹರಣೆಗೆ ಕೃಷಿ ಮಾಡ್ತೀವಿ, ಕೃಷಿ ಮಾಡುವುದರಿಂದ ಏನಾಗ್ತೀವಿ, ನಿಸರ್ಗದಿಂದ ನೇರವಾಗಿ ನಾವು ಉತ್ಪಾದನೆಯನ್ನ ಪಡೆದುಕೊಳ್ತೀವಿ. ಗಣಿಗಾರಿಕೆ, ಕಬ್ಬಿಣದ ಅದಿರಿನ ಗಣಿಗಾರಿಕೆ. ನಾವು ಈ ಕಬ್ಬಿಣದ ಅದಿರಿನ ಗಣಿಗಾರಿಕೆ ಮಾಡ್ಬೇಕಾದ್ರೆ ನಿಸರ್ಗದಿಂದ ನೇರವಾಗಿ ಅಂದ್ರೆ ಭೂಮಿಯ ಒಳಭಾಗದಿಂದ ನಾವು ಕಬ್ಬಿಣ ಅದಿರನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಗಣಿಗಾರಿಕೆ ಮಾಡ್ತೀವಿ. ಈ ಗಣಿಗಾರಿಕೆ ಮಾಡೋದ್ರಿಂದ ಏನಾಗ್ತದೆ, ನಮ್ಗೆ ನಿಸರ್ಗದಿಂದ ಸಿಗೋದ್ರಿಂದ. ಸೊ ಏನೇನ್ ನಿಸರ್ಗದಿಂದ ಸಿಗುತ್ತೆ ಆ ರೀತಿಯ ಚಟುವಟಿಕೆಗಳನ್ನ ನಾವು ಏನಂತ ವಿಂಗಡಣೆ ಮಾಡ್ತೀವಿ, ಪ್ರೈಮರಿ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯ ಅಂತ ಹೇಳ್ತೇವೆ. ಉದಾಹರಣೆಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳು, ಪಶುಸಂಗೋಪನೆ ಇರಬಹುದು, ಮೀನುಗಾರಿಕೆ ಇರಬಹುದು, ಗಣಿಗಾರಿಕೆ ಇರಬಹುದು, ಅಥವಾ ಅರಣ್ಯ ಗಣಿಗಾರಿಕೆ, ಅರಣ್ಯದಿಂದ ಪಡೆಯುವಂತಹ ಸೇವೆ ಮತ್ತು ಸರಕುಗಳು. ಇನ್ನು ಮಾಧ್ಯಮಿಕ ವಲಯ ಸೆಕೆಂಡರಿ ಸೆಕ್ಟರ್ ಅಂತಂದ್ರೆ ಕೈಗಾರಿಕೆ ವಲಯವನ್ನ ನಾವು ಸೆಕೆಂಡರಿ ಸೆಕ್ಟರ್ ಅಥವಾ ಮಾಧ್ಯಮಿಕ ವಲಯ ಅಂತ ಕರೆಯುತ್ತೇವೆ. ಕೈಗಾರಿಕೆಯಲ್ಲಿ ಏನೇನು ಬರುತ್ತೆ, ಸೊ ಇಲ್ಲಿ ಕೈಗಾರಿಕೆಯಲ್ಲಿ ಏನಾಗುತ್ತೆ, ಪ್ರಾಥಮಿಕ ವಲಯದಿಂದ ಬಂದಂತ ಕಚ್ಚಾ ವಸ್ತುಗಳನ್ನ ನಾವು ಮೌಲ್ಯವರ್ಧಿತ ಒಂದು ಉತ್ಪನ್ನವಾಗಿ ಉತ್ಪಾದನೆ ಮಾಡುವುದನ್ನ ನಾವು ಇಂಡಸ್ಟ್ರಿ ಸೆಕ್ಟರ್ ಅಥವಾ ಸೆಕೆಂಡರಿ ಸೆಕ್ಟರ್ ಅಂತ ಕೇಳುತ್ತೇವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಪ್ರಾಥಮಿಕ ವಲಯದಿಂದ ಟೊಮೆಟೊ ಒಂದು ನಿಸರ್ಗದಿಂದ ನೇರವಾಗಿ ಟೊಮೆಟೊ ರೈತ ಬೆಳೆಯುತ್ತಾನೆ. ಆ ಟೊಮೆಟೊವನ್ನ ನಾವು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಅಂತ ಏನು ಕನ್ವರ್ಟ್ ಮಾಡ್ತೀವಿ ಫ್ಯಾಕ್ಟರಿಯಲ್ಲಿ, ಇದಕ್ಕೆ ನಾವು ವ್ಯಾಲ್ಯೂ ಎಡಿಷನ್ ಅಂದ್ರೆ ಅದನ್ನ ಮೌಲ್ಯವನ್ನ ವರ್ಧಿಸ್ತೀವಿ. ಟೊಮೆಟೊ ಇದ್ರೆ ಅದು ಪ್ರಾಥಮಿಕ ವಲಯ, ಡೈರೆಕ್ಟ್ ನಿಸರ್ಗದಿಂದ ಬಂದಿರುತ್ತೆ. ಅದನ್ನ ನಾವು ಪ್ರೊಸೆಸ್ ಮಾಡ್ತೀವಿ, ಅದಕ್ಕೇನು ಅದರ ಮೌಲ್ಯವನ್ನ ವರ್ಧನೆ ಮಾಡಿ ಅದನ್ನ ಯಾವ ರೀತಿ ಅದರದ್ದು ಬೆಲೆಯನ್ನ ಜಾಸ್ತಿ ಮಾಡ್ತೀವಿ, ಅದರದ್ದು ಟೇಸ್ಟ್ ಇರಬಹುದು ಅಥವಾ ಅದರದ್ದು ಯುಟಿಲಿಟಿ ಇರ್ಬೋದು. ಸೊ ಈ ತರ ನಾವು ಫ್ಯಾಕ್ಟರಿಯಲ್ಲಿ ಅದರ ಮೌಲ್ಯವರ್ಧನೆ ಮಾಡೋದಕ್ಕೆ ಏನಂತೀವಿ, ಸೆಕೆಂಡರಿ ಸೆಕ್ಟರ್ ಅಂತ ಹೇಳ್ತೀವಿ. ಸೊ ಇನ್ನು ಸೆಕೆಂಡರಿ ಸೆಕ್ಟರ್ ಅಥವಾ ಮಾಧ್ಯಮಿಕ ವಲಯಕ್ಕೆ ಉದಾಹರಣೆ ಹೇಳ್ಬೇಕಂತಂದ್ರೆ ಗಣಿಗಾರಿಕೆ ಮಾಡಿಂದ ಬಂದಂತ ಕಬ್ಬಿಣದ ಊದು ಕುಲುಮೆ ಅಥವಾ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ನಾವು ಏನ್ ಮಾಡ್ತೀವಿ, ಕಬ್ಬಿಣದ ಅದಿರನ್ನ ಕಬ್ಬಿಣವಾಗಿ ಪರಿವರ್ತನೆ ಮಾಡ್ತೀವಿ. ಸೊ ಈ ಕಬ್ಬಿಣವನ್ನಾಗಿ ಪರಿವರ್ತನೆ ಮಾಡುವುದಕ್ಕೆ ಏನು ಇಂಡಸ್ಟ್ರೀಸ್ ಇರುತ್ತೆ, ಇದನ್ನ ನಾವು ಏನಂತೀವಿ, ಮಾಧ್ಯಮಿಕ ವಲಯ ಅಂತ ಕರೆಯುತ್ತೇವೆ.
ಸೊ ನೆಕ್ಸ್ಟ್ ಬಂದು ತೃತೀಯ ವಲಯ ಅಥವಾ ಸೇವಾ ವಲಯ. ಸೇವಾ ವಲಯ ಅಂತಂತಂದ್ರೆ ಪ್ರಾಥಮಿಕ ವಲಯ ಮತ್ತು ಮಾಧ್ಯಮಿಕ ವಲಯಕ್ಕೆ ಸೇವೆಗಳನ್ನು ಒದಗಿಸಿಕೊಡುತ್ತೆ. ಯಾವ ತರದ ಸೇವೆಗಳು? ಟ್ರಾವೆಲ್ ಇರಬಹುದು, ಟ್ರಾವೆಲ್ ಏಜೆನ್ಸಿಗಳು, ಬ್ಯಾಂಕ್ಗಳು ಯಾವುದೇ ತರದ ಉತ್ಪಾದನೆಯನ್ನ ಮಾಡುವುದಿಲ್ಲ, ಅವುಗಳು ಸೇವೆಯನ್ನು ಕೊಡುತ್ತವೆ. ಯಾರಿಗೆ ಸೇವೆ ಕೊಡುತ್ತವೆ? ಪ್ರಾಥಮಿಕ ವಲಯಕ್ಕೂ ಸೇವೆ ಕೊಡುತ್ತವೆ ಮತ್ತು ಮಾಧ್ಯಮಿಕ ವಲಯಕ್ಕೂ ಸೇವೆ ಕೊಡುತ್ತವೆ. ಅವುಗಳು ಕೊಡುವಂತ ಸೇವೆಯನ್ನ ಪ್ರಾಥಮಿಕ ವಲಯ ಮತ್ತು ಮಾಧ್ಯಮಿಕ ವಲಯಗಳು ಯುಟಿಲೈಸ್ ಮಾಡಿಕೊಂಡು ತಮ್ಮ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ತವೆ. ಸೊ ಅದೇ ರೀತಿ ಸಾಫ್ಟ್ವೇರ್ ಕಂಪ್ನಿಗಳು ಯಾವುದೇ ತರದಂತ ಪ್ರಾಡಕ್ಟ್ ನ ರೆಡಿ ಮಾಡಲ್ಲ. ಅವರು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ತಾರೆ. ಆ ಸಾಫ್ಟ್ವೇರ್ ಅನ್ನ ಪ್ರಾಥಮಿಕ ವಲಯ ಮತ್ತು ಮಾಧ್ಯಮಿಕ ವಲಯಗಳು ಉಪಯೋಗ ಮಾಡಿಕೊಂಡು ತಮ್ಮ ಪ್ರಾಡಕ್ಟ್ ನ ರೆಡಿ ಮಾಡ್ತವೆ. ಸೊ ಈ ರೀತಿ ಸೇವಾ ವಲಯವನ್ನು ನಾವೇನಂತೀವಿ ತೃತೀಯ ವಲಯ ಅಂತ ಕರೀತೇವೆ. ಇನ್ನು ಈ ಮೂರು ವಲಯಗಳು ಪ್ರಾಥಮಿಕ, ಮಾಧ್ಯಮಿಕ ಮತ್ತು ತೃತೀಯ ವಲಯವನ್ನು ಹೊರತುಪಡಿಸಿ ಚತುಷ್ಕ ವಲಯ ಅಂತ ಇನ್ನೊಂದಿದೆ. ಸೊ ಈ ಚತುಷ್ಕ ವಲಯದಲ್ಲಿ ಏನಾಗುತ್ತೆ? ಬೌದ್ಧಿಕ ಮತ್ತು ಜ್ಞಾನ ಆಧಾರಿತ ಚಟುವಟಿಕೆಗಳನ್ನ ನಾವು ಚತುಷ್ಕ ವಲಯ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಮ್ಮ ಬುದ್ಧಿಮತ್ತೆ ಮತ್ತು ಜ್ಞಾನ, ನಾವು ಗಳಿಸಿದಂತಹ ಜ್ಞಾನ ಮತ್ತು ಬುದ್ಧಿಮತ್ತೆಯನ್ನು ಒಳಗೊಂಡಂತಹ, ಸೊ ಆ ಬೌದ್ಧಿಕ ಜ್ಞಾನ ಮತ್ತು ಬುದ್ಧಿಮತ್ತೆಗೆ ಉಪಯೋಗಿಸಿಕೊಂಡು ಮಾಡುವಂತಹ ಚಟುವಟಿಕೆಗಳನ್ನು ನಾವು ಚತುಷ್ಕ ವಲಯದಲ್ಲಿ ವಿಂಗಡಣೆ ಮಾಡ್ತೀವಿ. ಉದಾಹರಣೆಗೆ ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ತಿರ್ವಲ್ಲ ಅದು. ಸೊ ಅದು ಮತ್ತೆ ಅದಾದ್ಮೇಲೆ ಹಣಕಾಸು ಯೋಜನೆ ಅಂದ್ರೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಸೊ ಅದಾದ ನಂತರ ಸಂಶೋಧನೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇವಾಗ ಭಾರತ ದೇಶದ ಇಸ್ರೋ ವಿಜ್ಞಾನಿಗಳು ಬೇರೆ ಬೇರೆ ರಿಸರ್ಚ್ ಮಾಡ್ತಿದ್ದಾರೆ. ಏನಕ್ಕೆ? ಗಗನಯಾನ ಪ್ರಾಜೆಕ್ಟ್ ರಾಕೆಟ್ ನ ಲಾಂಚ್ ಮಾಡ್ಲಿಕ್ಕೆ ಅವರು ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಸೊ ಈ ಸಂಶೋಧನೆಯನ್ನ ನಾವು ಚತುಷ್ಕ ವಲಯವಾಗಿ ವಿಂಗಡಣೆ ಮಾಡುತ್ತೇವೆ. ಕಲೆ ಮತ್ತು ಅಭಿವೃದ್ಧಿ. ಕಲೆ ಅಂತಂದ್ರೆ ಯಾವುದೇ ಒಂದು ಡ್ರಾಯಿಂಗ್ ಇರ್ಬೋದು. ಸೊ ಅದರದ್ದು ಯಾವ ತರ ಇರುತ್ತೆ ಅದನ್ನ ನಾವು ಚತುಷ್ಕ ವಲಯ ಅಂತ ಕರಿತೇವೆ. ಸೊ ಇಷ್ಟು. ನೆಕ್ಸ್ಟ್ ಪಂಚವಲಯ. ನೆಕ್ಸ್ಟ್ ಯಾವ ಸೆಕ್ಟರ್ ಅಂತಂದ್ರೆ ಕ್ವೈನರಿ ಸೆಕ್ಟರ್. ಚತುಷ್ಕ ವಲಯ ಆದ್ಮೇಲೆ 5ನೇದು ಪಂಚವಲಯ. ಈ ಪಂಚಕ ವಲಯದಲ್ಲಿ ರಾಷ್ಟ್ರದಲ್ಲಿ ಅತ್ಯುತ್ತಮ ಮಟ್ಟದ ನಿರ್ಧಾರ ಕೈಗೊಳ್ಳುವ ವಲಯವಾಗಿದೆ. ಸೊ ಒಂದು ದೇಶದಲ್ಲಿ ಅತಿ ಉನ್ನತ ಲೆವೆಲ್ನಲ್ಲಿ, ಅತಿ ಉನ್ನತ ಸ್ಥಾನದಲ್ಲಿ ಏನ್ ಡಿಸಿಷನ್ಸ್ ತಗೋತಾರೆ, ನಿರ್ಧಾರವನ್ನು ಕೈಗೊಳ್ತಾರೆ, ಅದಕ್ಕೆ ನಾವು ಪಂಚಕ ವಲಯ ಅಂತ ಕರೀತೇವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ವಿಶ್ವವಿದ್ಯಾಲಯಗಳು, ಸಮೂಹ ಮಾಧ್ಯಮಗಳು, ಸರ್ಕಾರದ ಉನ್ನತ ಅಧಿಕಾರಿಗಳು, ಇವರೆಲ್ಲರೂ ಪಂಚಕ ವಲಯದಲ್ಲಿ ಬರುತ್ತಾರೆ. ಸೊ ಅದಾದ್ಮೇಲೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವು ವ್ಯಾಖ್ಯಾನಗಳು. ಸೊ ಇದೆಲ್ಲ ಪಂಚಕ ವಲಯದಲ್ಲಿ ಬರುತ್ತೆ. ಸೊ ಇದಿಷ್ಟು ಆರ್ಥಿಕ ವಲಯಗಳ ಬಗ್ಗೆ ಅಧ್ಯಯನ. ನೆಕ್ಸ್ಟ್ ನಾವು ನ್ಯೂಸ್ ಪೇಪರ್ ಅಲ್ಲಿ ಅಥವಾ ದಿನಪತ್ರಿಕೆಗಳಲ್ಲಿ ಅಥವಾ ನ್ಯೂಸ್ ಅಲ್ಲಿ ಕೇಳ್ತಾ ಇರ್ತೀವಿ, ಆರ್ಥಿಕ ಅಭಿವೃದ್ಧಿ, ದೇಶದ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ, ಆರ್ಥಿಕ ಅಭಿವೃದ್ಧಿಗಾಗಿ ನಾವು ಭಾರತದ ಸರ್ಕಾರ ಈ ಯೋಜನೆಗಳನ್ನ ತರ್ತಾ ಇದೆ. ಸೊ ಈ ತರ ಎಲ್ಲ ಕೇಳ್ತೀವಿ. ಆರ್ಥಿಕ ಅಭಿವೃದ್ಧಿ ಅಂದ್ರೇನು ಮೊದಲು ನೋಡೋಣ ನಾವು. ಸೊ ರಾಷ್ಟ್ರೀಯ ಆದಾಯದ ಹೆಚ್ಚಳದೊಂದಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆಗೊಳಗಾಗುತ್ತದೆ. ಪ್ರಾಥಮಿಕ ವಲಯದ ಅವಲಂಬನೆ ಕಡಿಮೆಯಾಗಿ ಮಾಧ್ಯಮಿಕ ಮತ್ತು ತೃತೀಯ ವಲಯಗಳು ಅವಲಂಬನೆ ಹೆಚ್ಚಾಗುತ್ತದೆ. ವಿದೇಶಿ ವ್ಯಾಪಾರದಲ್ಲಿ ಕಚ್ಚಾ ವಸ್ತುಗಳ ರಫ್ತು ಕಡಿಮೆಯಾಗಿ ಸಿದ್ಧ ವಸ್ತುಗಳ ರಫ್ತು ಹೆಚ್ಚಾಗುತ್ತದೆ ಹಾಗೂ ರಾಷ್ಟ್ರ ತಾಂತ್ರಿಕವಾಗಿ ಅಭಿವೃದ್ಧಿಯಾಗುತ್ತದೆ. ಸೊ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಿದೆ ಅಂತ ಹೇಳ್ಬೇಕಂದ್ರೆ ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಏನೇನು ಚೇಂಜಸ್ ಆಗಬೇಕು, ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯಲ್ಲಿ ಏನೇನು ಚೇಂಜಸ್ ಆಗಬೇಕು. ಸೊ ಏನೇನು ಆಗ್ಬೇಕು ಅಂತಂದ್ರೆ ರಾಷ್ಟ್ರದ ಆದಾಯ ಹೆಚ್ಚಳ ಆಗ್ತಿರುತ್ತೆ. ಸೊ ತಲಾ ಆದಾಯ ಇವಾಗ ಎಷ್ಟಿದೆ? 30,000 ಇದೆ ಅಂತ ಹೇಳ್ತಿರ್ತಾರೆ. 30,000 ತಲಾ ಆದಾಯ ಇದೆ. ನೆಕ್ಸ್ಟ್ ಇಯರ್ ತಲಾ ಆದಾಯ 32,000 ಆಯ್ತು ಅಂತ ಹೇಳ್ತಾರೆ. ಸೊ ಈ 32,000 ಆಯ್ತು ಅಂತಂದ್ರೆ ಅಲ್ಲಿ ಏನಾಗಿದೆ? ಪ್ರತಿಯೊಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 2,000 ಇನ್ಕ್ರೀಸ್ ಆಗಿದೆ. ಸೊ ಇದೇನು? ರಾಷ್ಟ್ರೀಯ ಆದಾಯದ ಹೆಚ್ಚಳದೊಂದಿಗೆ ಅರ್ಥವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆ ಆಗುವುದು. ರಚನಾತ್ಮಕ ಬದಲಾವಣೆ ಅಂತಂತಂದ್ರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಪ್ರಾಥಮಿಕ ವಲಯದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಮಾಧ್ಯಮಿಕ ವಲಯದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ತೃತೀಯ ವಲಯದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಮತ್ತು ಇದು ವರ್ಷದಿಂದ ವರ್ಷಕ್ಕೆ ಯಾವ ತರ ಚೇಂಜಸ್ ಆಗ್ತಾ ಇದೆ ಇದರಲ್ಲಿ. ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಅಂತ ಕರಿತೀವಿ, ಕನ್ನಡದಲ್ಲಿ ರಚನಾತ್ಮಕ ಬದಲಾವಣೆ ಅಂತ ಹೇಳ್ತೀವಿ. ಸೊ ಈ ದೇಶದ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಈ ರಚನಾತ್ಮಕ ಬದಲಾವಣೆ ಆಗ್ಬೇಕು. ರಚನಾತ್ಮಕ ಬದಲಾವಣೆ ಯಾವ ತರ ಆಗ್ಬೇಕು? ಪ್ರಾಥಮಿಕ ವಲಯದಲ್ಲಿ ಕಡಿಮೆ ಜನ ಕೆಲಸ ಮಾಡಬೇಕು, ಮಾಧ್ಯಮಿಕ ವಲಯ ಮತ್ತು ತೃತೀಯ ರಂಗದಲ್ಲಿ ಹೆಚ್ಚು ಜನ ಕೆಲಸ ಮಾಡಬೇಕು. ಏನಕ್ಕಂತಂದ್ರೆ ಪ್ರಾಥಮಿಕ ವಲಯದ ಉತ್ಪನ್ನಗಳು
ಉತ್ಪನ್ನಗಳ ಬೆಲೆ ಕಡಿಮೆ ಇರುತ್ತದೆ. ಕೃಷಿಯಿಂದ ಬರುವಂತಹ ಉತ್ಪನ್ನಗಳ ಬೆಲೆ, ಗಣಿಗಾರಿಕೆಯಿಂದ ಬರುವಂತಹ ಉತ್ಪನ್ನಗಳ ಬೆಲೆ, ಇವುಗಳೆಲ್ಲವುಗಳ ಬೆಲೆ ಕಡಿಮೆ ಇರುತ್ತದೆ. ಇವಾಗ ಒಂದು ರಾಷ್ಟ್ರ ಹೆಚ್ಚಾಗಿ ಕೃಷಿಯ ಮೇಲೆ ಅವಲಂಬಿತ ಆದರೆ ಆ ರಾಷ್ಟ್ರದ ಒಟ್ಟು ಉತ್ಪನ್ನ ಯಾವಾಗಲೂ ಕಡಿಮೆನೇ ಬರುತ್ತದೆ. ಸೊ ಆದ್ದರಿಂದ ರಾಷ್ಟ್ರದ ಆದಾಯ ಹೆಚ್ಚಳ ಆಗ್ಬೇಕು ಅಂತಂತಂದ್ರೆ ಅದರೊಂದಿಗೆ ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ ಹೆಚ್ಚಳ ಆಗ್ಬೇಕು ಅಂತಂದ್ರೆ ಹೆಚ್ಚಿನ ಜನ ತೃತೀಯ ಮತ್ತು ದ್ವಿತೀಯ ವಲಯದಲ್ಲಿ ಉದ್ಯಮವನ್ನ ಅನುಸರಿಸಬೇಕು. ಹೆಚ್ಚು ಜನ ತೃತೀಯ ಮತ್ತು ದ್ವಿತೀಯ ವಲಯದಲ್ಲಿ ಉದ್ಯಮವನ್ನ ಅವಲಂಬಿಸಬೇಕಾದ್ರೆ ನಮ್ಮ ಶಿಕ್ಷಣದ ನೀತಿಯು ಆ ನಿಟ್ಟಿನೊಂದಿಗೆ ಬದಲಾವಣೆ ಆಗಬೇಕು. ಮತ್ತು ಭಾರತ ದೇಶದಲ್ಲಿ ಏನಾಗಬೇಕು, ಹೆಚ್ಚು ಉದ್ಯಮಗಳು ಪ್ರಾರಂಭವಾಗಬೇಕು. ಅದಕ್ಕೆ ಆ ನಿಟ್ಟಿನಲ್ಲಿ ಸದ್ಯದ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಮೇಕ್ ಇನ್ ಇಂಡಿಯಾ ಅಂತ ಒಂದು ಸ್ಕೀಮ್ ತಂದಿದೆ. ಅಂದ್ರೆ ಏನೇ ಒಂದು ಪ್ರಾಡಕ್ಟ್ ಮಾಡಿದ್ರು ಭಾರತ ದೇಶದಲ್ಲೇ ಉತ್ಪಾದನೆ ಮಾಡಬೇಕು. ಅದಕ್ಕೆ ಎಲ್ಲ ಬೇರೆ ದೇಶದ ಎಲ್ಲ ಉದ್ಯಮಿಗಳನ್ನ ಭಾರತಕ್ಕೆ ಆಹ್ವಾನಿಸಿ ಭಾರತದಲ್ಲಿ ಅವುಗಳ ಕಂಪ್ನಿಗಳನ್ನ ಓಪನ್ ಮಾಡಲಿಕ್ಕೆ ಮುಕ್ತವಾಗಿ ಪಾಲಿಸಿ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಬೇರೆ ಕಂಪ್ನಿಗಳು ಬಂದು ಭಾರತ ದೇಶದಲ್ಲಿ ಇನ್ವೆಸ್ಟ್ ಮಾಡಿ ಅವರು ಇಲ್ಲಿ ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಉದ್ಯಮವನ್ನು ಸ್ಟಾರ್ಟ್ ಮಾಡೋದ್ರಿಂದ ಕೃಷಿಯಲ್ಲಿ ಅವಲಂಬಿತವಾಗಿ ನಿರುದ್ಯೋಗ ಹೊಂದಿದಂತಹ ಜನ ಉದ್ಯಮದತ್ತ ಮುಖ ಮಾಡುತ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಉದ್ಯಮಕ್ಕೆ ಅವಲಂಬಿತರಾಗುತ್ತಾರೆ. ಇದರಿಂದ ಏನಾಗುತ್ತೆ, ಅವರ ತಲಾ ಆದಾಯ ಹೆಚ್ಚಳ ಆಗುತ್ತೆ, ಅದರ ಜೊತೆಗೆ ರಾಷ್ಟ್ರೀಯ ಆದಾಯನೂ ಹೆಚ್ಚಳ ಆಗುತ್ತೆ. ಸೊ ಈ ರೀತಿ ಏನಾಗಬೇಕು ಅಂದ್ರೆ ರಚನಾತ್ಮಕ ಬದಲಾವಣೆ, ಆರ್ಥಿಕ ಅಭಿವೃದ್ಧಿ ಆಗ್ಬೇಕಂದ್ರೆ ರಚನಾತ್ಮಕ ಬದಲಾವಣೆ ಆಗಬೇಕು. ಈ ರಚನಾತ್ಮಕ ಬದಲಾವಣೆ ಏನಂತಂದ್ರೆ ಪ್ರಾಥಮಿಕ ವಲಯದಲ್ಲಿ ಅಂದ್ರೆ ಕೃಷಿ ಮತ್ತು ಕೃಷಿ ಆಧಾರಿತ ಚಟುವಟಿಕೆಗಳಲ್ಲಿರುವಂತಹ ಜನ ಮಾಧ್ಯಮಿಕ ಮತ್ತು ಸೇವಾ ವಲಯದ ಮೇಲೆ ಜಾಸ್ತಿ ಅವಲಂಬಿತರಾಗಬೇಕು. ಅದಾದ ನಂತರ ವಿದೇಶಿ ವ್ಯಾಪಾರದಲ್ಲಿ ಕಚ್ಚಾ ವಸ್ತುಗಳ ರಫ್ತು ಕಡಿಮೆಯಾಗಿ ಸಿದ್ಧ ವಸ್ತುಗಳ ರಫ್ತು ಹೆಚ್ಚಾಗಬೇಕು. ಸೊ ನಾವು ಬೇರೆ ದೇಶದೊಂದಿಗೆ ಏನು ವ್ಯಾಪಾರವನ್ನ ಮಾಡ್ತೀವಿ, ಈ ವ್ಯಾಪಾರದಲ್ಲಿ ನಮ್ಮ ದೇಶದಿಂದ ರಫ್ತಾಗುವಂತ ವಸ್ತುಗಳು ಕಚ್ಚಾ ವಸ್ತುಗಳು ಇರಬಾರ್ದು, ಸಿದ್ಧ ವಸ್ತುಗಳು ಇರಬೇಕು. ಸಿದ್ಧ ವಸ್ತುಗಳಿದ್ರೆ ಏನಾಗುತ್ತೆ, ಸಿದ್ಧ ವಸ್ತುಗಳಿಗೆ ಬೆಲೆ ಜಾಸ್ತಿ, ಕಚ್ಚಾ ವಸ್ತುಗಳಿಗೆ ಬೆಲೆ ಕಡಿಮೆ. ಸೊ ನಾವು ಸಿದ್ಧ ವಸ್ತುಗಳನ್ನ ಇಲ್ಲಿಂದ ರೆಡಿ ಮಾಡಿ ಬೇರೆ ದೇಶಗಳಿಗೆ ಕಳಿಸಿದ್ರೆ ಬೇರೆ ದೇಶದಿಂದ ನಮಗೆ ಜಾಸ್ತಿ ದುಡ್ಡು ಬರುತ್ತೆ. ಸೊ ಬೇರೆ ದೇಶದಿಂದ ನಮಗೆ ಜಾಸ್ತಿ ದುಡ್ಡು ಬಂದ್ರೆ ಆ ಬರೋ ದುಡ್ಡಿಂದ ಇಲ್ಲಿರೋ ಎಂಪ್ಲಾಯರ್ಸ್, ಇಲ್ಲಿರೋ ಉದ್ಯೋಗಿಗಳಿಗೆ ನಾವು ಸ್ಯಾಲರಿಯನ್ನ ಜಾಸ್ತಿ ಕೊಡ್ಬೋದು. ಸೊ ಈ ನಿಟ್ಟಿನಲ್ಲಿ ಸೊ ಸ್ಯಾಲರಿ ಜಾಸ್ತಿ ಕೊಡಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಸಿದ್ಧ ವಸ್ತುಗಳನ್ನ ರಫ್ತು ಜಾಸ್ತಿ ಮಾಡಬೇಕು. ನಾವು ಕಚ್ಚಾ ವಸ್ತುಗಳನ್ನ ರಫ್ತು ಜಾಸ್ತಿ ಮಾಡಿದ್ರೆ ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆನೂ ಆಗಲ್ಲ ದೇಶದಲ್ಲಿ. ಅದಾದ ನಂತರ ನಮ್ಗೆ ಬೇರೆ ದೇಶದಿಂದ ಜಾಸ್ತಿ ಆದಾಯನೂ ಬರಲ್ಲ. ಸೊ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು, ನಾವು ಕಚ್ಚಾ ವಸ್ತುಗಳ ರಫ್ತು ಕಡಿಮೆಯಾಗಿ ಸಿದ್ಧ ವಸ್ತುಗಳ ರಫ್ತು ಜಾಸ್ತಿ ಆಗಬೇಕು. ಸೊ ಇದು ಆರ್ಥಿಕ ಅಭಿವೃದ್ಧಿಯ ಪರಿಕಲ್ಪನೆ. ಸೊ ಇದಾದ ನಂತರ ಆರ್ಥಿಕ ಬೆಳವಣಿಗೆ ಎಂದರೇನು? ಸೊ ಎಕನಾಮಿಕ್ ಗ್ರೋತ್. ಇದುವರೆಗೂ ನಾವು ಅಭಿವೃದ್ಧಿಯನ್ನು ನೋಡಿದ್ವಿ, ಇವಾಗ ಗ್ರೋತ್ ಬೆಳವಣಿಗೆ ಅಂದ್ರೇನು ಅಂತ ನೋಡೋಣ. ಸೊ ಇಲ್ಲಿ ನಿರಂತರವಾಗಿ ಆದಾಯ ಹೆಚ್ಚಾಗುತ್ತಿರುತ್ತದೆ. ಇಲ್ಲಿ ನೈಜ ವರಮಾನದ ಹೆಚ್ಚಳವನ್ನು ಹೇಳಲಾಗುತ್ತದೆ. ಅಂದ್ರೆ ಇಲ್ಲಿ ಆರ್ಥಿಕ ಬೆಳವಣಿಗೆ ಅಂತಂತಂದ್ರೆ ಈ ವರ್ಷ ಒಬ್ಬ ವ್ಯಕ್ತಿಯ ತಲಾ ಆದಾಯ 30,000 ಇದ್ದಿದ್ದು ನೆಕ್ಸ್ಟ್ ಮುಂದಿನ ವರ್ಷ ಎಷ್ಟಾಗುತ್ತೆ, 32,000 ಆಗುತ್ತೆ. ಸೊ ಇದಕ್ಕೆ ನಾವೇನಂತೀವಿ, ತಲಾ ಆದಾಯ ಹೆಚ್ಚಳ ಆಯ್ತು. ಸೊ ರಾಷ್ಟ್ರದ ಆರ್ಥಿಕ ಆದಾಯವನ್ನು ತಗೊಂಡಾಗಲೂ ಹೆಚ್ಚಳ ಆಗಿರುತ್ತೆ. ಸೊ ಅದೇ ರೀತಿ GDP ಗ್ರೋತ್ ರೇಟ್ ಅಂತ ಹೇಳ್ತೇವೆ ನಾವು. ಈ GDP ಗ್ರೋತ್ ರೇಟ್ ಅಲ್ಲಿ ಈ ವರ್ಷ GDP 5% ಗ್ರೋತ್ ಆಗಿರೋದು ನೆಕ್ಸ್ಟ್ ವರ್ಷ 6% ಆದ್ರೆ 1% ಗ್ರೋತ್ ರೇಟ್ ಇನ್ಕ್ರೀಸ್ ಆಯ್ತು. ಸೊ ಇಲ್ಲಿ ನಾವು ಒಂದು ಕ್ವಾಂಟಿಟಿ ಅಥವಾ ಒಂದು ಸಂಖ್ಯೆಯನ್ನು ಇಟ್ಕೊಂಡು ಅಷ್ಟೇ ನೋಡ್ತೇವೆ. ಇಲ್ಲಿ ಯಾವುದೇ ರೀತಿಯ ಬೇರೆ ತರಹದ ಬೆಳವಣಿಗೆಯನ್ನು ನೋಡೋದಲ್ಲ. ಅಂದ್ರೆ ಜನರ ಜೀವನದಲ್ಲಿ ಅವರ ಜೀವನ ಬಡತನ ನಿರ್ಮೂಲನೆ ಆಗ್ತಾ ಇಲ್ವಾ ಆ ಎಲ್ಲವನ್ನ ನೋಡೋದಿಲ್ಲ. ಇಲ್ಲಿ ಆರ್ಥಿಕವಾಗಿ ದೇಶ ಬೆಳವಣಿಗೆ ಆಗ್ತಿದೆ ಇಲ್ವಾ ಅಂತ ಅಷ್ಟೇನೆ ನೋಡುತ್ತೇವೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಆರ್ಥಿಕ ಬೆಳವಣಿಗೆ ಅಂತ ಹೇಳ್ತೀವಿ. ಅಭಿವೃದ್ಧಿ ಅಂತಂತಂದ್ರೆ ಆರ್ಥಿಕ ಬೆಳವಣಿಗೆಯ ಜೊತೆಗೆ ಜನರ ಜೀವನದ ಶೈಲಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿರುತ್ತದೆ. ಅದಕ್ಕೆ ನಾವೇನಂತೀವಿ, ಬೆಳವಣಿಗೆ, ಅಭಿವೃದ್ಧಿ ಅಂತ ಹೇಳ್ತೀವಿ. ಇಲ್ಲಿ ಬೆಳವಣಿಗೆ ಅಂತಂತಂದ್ರೆ ಬರೀ ಆರ್ಥಿಕವಾಗಿ ಅಂದ್ರೆ ದುಡ್ಡಿನ ಅಥವಾ ಸಂಖ್ಯೆ ಇದರಲ್ಲಿ ಬೆಳವಣಿಗೆ ಆಗ್ತಿರುತ್ತದೆ. ಯಾವುದೇ ರೀತಿ ಜನರ ಜೀವನದಲ್ಲಿ ಜನರ ಜೀವನ ಶೈಲಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲ ಅನ್ನೋ ಪರಿಕಲ್ಪನೆ ಬೆಳವಣಿಗೆಯಲ್ಲಿ ಬರೋದಿಲ್ಲ. ಸೊ ನೆಕ್ಸ್ಟ್
ನ್ಯಾಷನಲ್ ಇನ್ಕಮ್. ಸೊ ನ್ಯಾಷನಲ್ ಇನ್ಕಮ್ ಈ ಎಕ್ಸಾಮಲ್ಲಿ KPSCಯಲ್ಲಿ ಈ ರಾಷ್ಟ್ರೀಯ ಆದಾಯ ಅಥವಾ ನ್ಯಾಷನಲ್ ಇನ್ಕಮ್ ಮೇಲೆ ಪ್ರತಿ ವರ್ಷ ಪ್ರಶ್ನೆಗಳು ಬಂದೇ ಬರ್ತದೆ. ಈ ಪ್ರಶ್ನೆಗಳು ತುಂಬ ಈಸಿ ಇರುತ್ತೆ. ಯಾವ ಥರ ಇರುತ್ತೆ ಅಂತಂದರೆ, ರಾಷ್ಟ್ರೀಯ ಆದಾಯ ಅಂದ್ರೆ ಏನು ಅಂತ ಕ್ವಶನ್ ಮಾರ್ಕ್ ಹಾಕಿ ಕೆಳಗಡೆ ಒಂದು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅಥವಾ ರಾಷ್ಟ್ರೀಯ ಆದಾಯ ಏನಿರಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಿಂದ ನಾವು ರಾಷ್ಟ್ರೀಯ ಆದಾಯ ಅಂದ್ರೆ ಏನು, ಈ ಪರಿಕಲ್ಪನೆ ಏನು ಅನ್ನೋದನ್ನು ಚೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ರಾಷ್ಟ್ರೀಯ ಆದಾಯ ಅಂತ ಏನಂತಂದ್ರೆ, ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳು ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರೀತೇವೆ. ಸೊ ರಾಷ್ಟ್ರೀಯ ಆದಾಯ ಅಂತಂದ್ರೆ, ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿ ಅಂದ್ರೆ 1 ವರ್ಷ ಇರ್ಬೋದು. ಸೊ ಈ 1 ವರ್ಷ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳು, ಸೊ ಅದು ಏನೇ ಇರ್ಬೋದು, ಪ್ರೈಮರಿ ಸೆಕ್ಟರ್ ಪ್ರಾಥಮಿಕ ವಲಯ ಇರ್ಬೋದು, ಮಾಧ್ಯಮಿಕ ವಲಯ ಇರ್ಬೋದು ಅಥವಾ ತೃತೀಯ ವಲಯ ಇರ್ಬೋದು, ಈ ಎಲ್ಲ ವಲಯಗಳಲ್ಲಿ ಒಟ್ಟು ಉತ್ಪಾದನೆ ಆಗುತ್ತಿರುವಂತಹ ಸೇವೆ ಮತ್ತು ಸರಕುಗಳ ಮಾರುಕಟ್ಟೆಯ ಮೌಲ್ಯ. ಸೊ ಈ ಮಾರುಕಟ್ಟೆಯ ಮೌಲ್ಯವನ್ನು ನಾವೇನಂತ ಕರಿತೀವಿ, ರಾಷ್ಟ್ರೀಯ ಆದಾಯ ಅಂತ ಕರೆಯುತ್ತೇವೆ. ರಾಷ್ಟ್ರೀಯ ಆದಾಯವನ್ನು ಮೊದಲ ಬಾರಿಗೆ ಮಾಪನ ಮಾಡಿದ ಕೀರ್ತಿ ಭಾರತದಲ್ಲಿ ದಾದಾಬಾಯಿ ನವರೋಜಿ ಅವರಿಗೆ ಸಲ್ಲುತ್ತದೆ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ, ಪವರ್ಟಿ ಅಂಡ್ ಅನ್ಬ್ರಿಟನ್ ರೂಲ್ ಇನ್ ಇಂಡಿಯಾ ಅಂತ. ಸೊ ಈ ದಾದಾಬಾಯಿ ನವರೋಜಿ ಅವರು ಆ ಪುಸ್ತಕದಲ್ಲಿ ಭಾರತದ ರಾಷ್ಟ್ರೀಯ ಆದಾಯ ಬ್ರಿಟಿಷರು ಬರುವುದಕ್ಕಿಂತ ಮೊದಲು ಎಷ್ಟಿತ್ತು, ಬ್ರಿಟಿಷರು ಬಂದ ಮೇಲೆ ಎಷ್ಟಾಗಿದೆ, ಸೊ ಯಾವ ರೀತಿ ಬ್ರಿಟಿಷರ ಆಳ್ವಿಕೆ ನಮ್ಮ ಭಾರತದ ಅಭಿವೃದ್ಧಿಯನ್ನು ಕುಂಠಿತ ಮಾಡ್ತಾ ಇದೆ ಆರ್ಥಿಕವಾಗಿ ಎಂಬುದನ್ನು ವಿವರಣೆ ಮಾಡುತ್ತಾರೆ. ಸೊ ಈ ಪುಸ್ತಕದ ಹೆಸರು ಪವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್. ಇದನ್ನು ಬರೆದವರು ದಾದಾಬಾಯಿ ನವರೋಜಿ ಮತ್ತು ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ, ದಾದಾಬಾಯಿ ನವರೋಜಿ ಅವರಿಗೆ ಸಲ್ಲುತ್ತದೆ. ಸೊ ಅವರ ಕೃತಿ ಹೆಸರು ಪವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಈ ಪುಸ್ತಕದ ಬಗ್ಗೆ ಕ್ವಶನ್ಸ್ ಬಂದರೂ ಬರ್ಬೋದು, ಈ ಪುಸ್ತಕದ ಹೆಸರನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ದೇಶೀಯ GDP ಅಂತ ಏನು ಕರಿತೀವಿ. ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನು ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಮೊದಲು ನಾವು ಅಭ್ಯಸಿಸಿದ್ದು ರಾಷ್ಟ್ರೀಯ ಆದಾಯ ಅಂದ್ರೆ ಏನು ಅಂತ ನೋಡಿದ್ವಿ. ರಾಷ್ಟ್ರದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಬಟ್ ಇಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂತಂದ್ರೆ ಆಂತರಿಕ ಎಂಬ ಶಬ್ದ ಬರುತ್ತದೆ. ಸೊ GDP ಮತ್ತು ನ್ಯಾಷನಲ್ ಇನ್ಕಮ್ ಎರಡಕ್ಕೂ ಡಿಫರೆನ್ಸ್ ಏನಂತಂದ್ರೆ, ಈ ರಾಷ್ಟ್ರೀಯ ಆದಾಯ ನಾವು ಅಧ್ಯಯನ ಮಾಡಬೇಕಾದ್ರೆ ಆಂತರಿಕ ಎನ್ನುವ ಶಬ್ದ ಬರುವುದಿಲ್ಲ, ಆದರೆ ಒಟ್ಟು ದೇಶೀಯ ಉತ್ಪನ್ನ ಅಥವಾ GDP ಅಂತ ಅಧ್ಯಯನ ಮಾಡಬೇಕಾದ್ರೆ ಆಂತರಿಕ ಎಂಬ ಶಬ್ದ ಬರುತ್ತದೆ. ಸೊ ಇವಾಗ ನಾವು GDPಯ ಒಂದು ಡೆಫಿನೇಷನ್ ನೋಡೋದಾದ್ರೆ, ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನು ನಾವು ಒಟ್ಟು ದೇಶೀಯ ಉತ್ಪನ್ನ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ GDP ಅಂತ ಕರಿತೇವೆ. ಸೊ ಇದು ಡೆಫಿನೇಷನ್. ಇವಾಗ ಉದಾಹರಣೆ ಹೇಳಬೇಕು ಅಂತಂತಂದ್ರೆ, ಪಿಜ್ಜಾ ಕಂಪ್ನಿಯವರು ಬೇರೆ ದೇಶದವರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಭಾರತ ದೇಶದಲ್ಲೇ ಬಂದು ಉತ್ಪಾದನೆ ಮಾಡುತ್ತಾರೆ. ಸೊ ಇದನ್ನ ನಾವು ಏನ್ ಮಾಡ್ಕೋತೀವಿ, ಭಾರತ ದೇಶದ GDPಯಲ್ಲಿ ಕೌಂಟ್ ಮಾಡ್ತೀವಿ. ಸೊ ಇದೇನಾಗುತ್ತೆ, ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ಭಾರತದ ಗಡಿಯ ರೇಖೆ ಒಳಗಡೆ ನಾವು ಏನನ್ನೇ ಉತ್ಪಾದಿಸಿದ್ರು ಅದನ್ನ ನಾವು ಭಾರತದ ಒಟ್ಟು ದೇಶೀಯ ಉತ್ಪನ್ನ ಅಥವಾ GDPಯಲ್ಲಿ ಕೌಂಟ್ ಮಾಡ್ತೀವಿ. ರಾಷ್ಟ್ರೀಯ ಆದಾಯದಲ್ಲಿ ಹಾಗಲ್ಲ. ರಾಷ್ಟ್ರೀಯ ಆದಾಯದಲ್ಲಿ ಏನ್ ಮಾಡ್ತೀವಿ, ಭಾರತ ದೇಶದ ಪ್ರಜೆಗಳು ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳನ್ನಷ್ಟೇ ನಾವು ಕೌಂಟ್ ಮಾಡ್ತೇವೆ, ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಸೊ ಇನ್ನು ನೆಕ್ಸ್ಟ್ ಬಂದು ನಿವ್ವಳ ದೇಶೀಯ ಉತ್ಪನ್ನ ಅಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದ ಸವಕಳಿ ವೆಚ್ಚವನ್ನು ಕಳೆದರೆ ನಿವ್ವಳ ದೇಶೀಯ ಉತ್ಪನ್ನ ಬರುತ್ತದೆ. ಸೊ ನಾವು ಇವಾಗೇನು ಒಟ್ಟು ದೇಶೀಯ ಉತ್ಪನ್ನ ಅಧ್ಯಯನ ಮಾಡಿದ್ವಿ, ಆ ಒಟ್ಟು ದೇಶೀಯ ಉತ್ಪನ್ನದಿಂದ ದೇಶದಲ್ಲಿ ಉಂಟಾದಂತಹ ಡಿಪ್ರಿಸಿಯೇಷನ್ ಅಂದ್ರೆ ಸವಕಳಿ. ಇವಾಗ ನಾವು ಒಂದು ಏನೇ ಯಂತ್ರೋಪಕರಣಗಳನ್ನು ದೇಶದ
ಆರ್ಥಿಕ ಚಟುವಟಿಕೆಯಲ್ಲಿ ಬಳಸ್ತಿರ್ತೀವಿ ಅಂದ್ರೆ ಅದರದ್ದು ಡಿಪ್ರಿಸಿಯೇಷನ್ ಆಗ್ತಿರುತ್ತೆ. ಅಂದ್ರೆ ಅದರ ಮೌಲ್ಯ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಿರುತ್ತದೆ. ಆ ಮೌಲ್ಯವನ್ನ ನಾವು ಗಣನೆಗೆ ತೆಗೆದುಕೊಂಡಾಗ ಆ ಮೌಲ್ಯವನ್ನ ನಾವು ಆಂತರಿಕ ಉತ್ಪನ್ನದಿಂದ ಕಡಿತಗೊಳಿಸಿದಾಗ ನಮಗೆ ಸಿಗುವ ದೇಶೀಯ ಉತ್ಪನ್ನವನ್ನು ನಾವು ಏನಂತ ಕರಿತೀವಿ, ನಿವ್ವಳ ದೇಶೀಯ ಉತ್ಪನ್ನ ಅಥವಾ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೇವೆ. ಉದಾಹರಣೆ ಹೇಳ್ಬೇಕಂದ್ರೆ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವನಿಗೆ 100 ರೂಪಾಯಿ ಸಂಬಳ ಬಂದರೆ ಅದು ಗ್ರಾಸ್ ಸ್ಯಾಲರಿ ಆಗಿರುತ್ತದೆ. ಆದರೆ ಆ ಸ್ಯಾಲರಿಯಲ್ಲಿ ಅವನಿಗೆ ಹಲವಾರು ಖರ್ಚು ಇರುತ್ತೆ. ಉದಾಹರಣೆ ಅವನು ಟ್ರಾವೆಲ್ ಖರ್ಚು 20 ರೂಪಾಯಿಯನ್ನು ಬಳಸ್ತಾನೆ, ಅಲ್ಲಿ ಅವನಿಗೆ 80 ರೂಪಾಯಿ ಬರುತ್ತೆ. ಇದನ್ನ ನೆಟ್ ಅಥವಾ ನಿವ್ವಳ ಸ್ಯಾಲರಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾವು ಒಂದು ರಾಷ್ಟ್ರದ ಉತ್ಪಾದನೆಯಲ್ಲಿ ಉತ್ಪಾದನೆ ಮಾಡಬೇಕಾದ್ರೆ ಬಳಸಿಕೊಂಡಂತಹ ಯಂತ್ರೋಪಕರಣಗಳ ಸವಕಳಿಯ ಮೌಲ್ಯವನ್ನ ಕಳೆದಾಗ ನಮಗೆ ಸಿಗುವ ಮೌಲ್ಯವನ್ನು ನಾವೇನಂತ ಕರಿತೀವಿ, ನಿವ್ವಳ ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಸೊ ನಿವ್ವಳ ದೇಶೀಯ ಉತ್ಪನ್ನ ಅಥವಾ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದರ ಒಂದು ಫಾರ್ಮುಲಾ ಏನಂತಂದ್ರೆ NDP is equal to GDP ಮೈನಸ್ ಡಿಪ್ರಿಸಿಯೇಷನ್. GDP ಅಂತಂದ್ರೆ ಒಟ್ಟು ದೇಶೀಯ ಉತ್ಪನ್ನ, ಡಿಪ್ರಿಸಿಯೇಷನ್ ಅಂತಂದ್ರೆ ಈ ಒಟ್ಟು ದೇಶೀಯ ಉತ್ಪನ್ನವನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಉಂಟಾಗಂತಹ ಸವಕಳಿ. ಸೊ ಈ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ನಾವು ಸವಕಳಿಯನ್ನ ಕಳೆದಾಗ ಸಿಗುವಂತಹ ಮೌಲ್ಯವನ್ನು ನಾವೇನಂತ ಕರಿತೀವಿ, ನಿವ್ವಳ ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಸೊ ಇದಾದ ಮೇಲೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಬರುತ್ತದೆ. ಸೊ ಇದುವರೆಗೂ ನಾವು ಏನೇನನ್ನು ಅಧ್ಯಯನ ಮಾಡಿದ್ವಿ ಅಂತಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ ಅಧ್ಯಯನ ಮಾಡಿದ್ವಿ. ಅದಾದ್ಮೇಲೆ ನಿವ್ವಳ ದೇಶೀಯ ಉತ್ಪನ್ನ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅಧ್ಯಯನ ಮಾಡಿದ್ವಿ. ಇವಾಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಶಾರ್ಟ್ ಆಗಿ ಕರಿತೀವಿ ಅಂದ್ರೆ GNP ಅಂತ ಕರಿತೀವಿ. ಸೊ ಇದನ್ನ ಅಧ್ಯಯನ ಮಾಡುವುದಾದ್ರೆ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಸೊ ನಾವು ಒಟ್ಟು ದೇಶೀಯ ಉತ್ಪನ್ನ ನೋಡಿದಾಗ ಅಲ್ಲಿ ಆಂತರಿಕವಾಗಿ ಮಾಡಿದಂತಹ ಬೆಳವಣಿಗೆನಷ್ಟೇ ಕನ್ಸಿಡರ್ ಮಾಡಿರ್ತೇವೆ. ಬಟ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಬಂದಾಗ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ತೇವೆ. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಆಂತರಿಕ ಮತ್ತು ವಿದೇಶಿ ವ್ಯಾಪಾರ, ಬಾಹ್ಯವಾಗಿ ಅಂದ್ರೆ ವಿದೇಶಿ ವ್ಯಾಪಾರ ಮತ್ತು ಆಂತರಿಕ ಉತ್ಪಾದನೆ ಈ ಎರಡು ಅಂಶಗಳನ್ನು ಒಳಗೊಂಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಥವಾ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೇವೆ. ಸೊ ಇಲ್ಲಿ ಆಂತರಿಕ ಉತ್ಪನ್ನದ ಜೊತೆ ವಿದೇಶಗಳಿಂದ ಗಳಿಸಿದ ಆದಾಯವನ್ನು ಸೇರಿಸಲಾಗುತ್ತದೆ. ಸೊ ಅದಕ್ಕೆ ಇದನ್ನು ನಾವೇನಂತೀವಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಥವಾ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೇವೆ. ನಮ್ಮ ದೇಶದ ನಾಗರಿಕರು ಇಲ್ಲಿ ಮತ್ತು ಯಾವುದೇ ದೇಶದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನ ಇಲ್ಲಿ ಪರಿಗಣಿಸುತ್ತೇವೆ. ಆದರೆ ಇಲ್ಲಿ ಫಾರಿನ್ ಕಂಪ್ನಿದವರು ಉತ್ಪಾದಿಸನ್ನು ಪರಿಗಣಿಸುವುದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಉದಾಹರಣೆ ಹೇಳಬೇಕು ಅಂತಂದ್ರೆ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ನಮ್ಮ ದೇಶದ ನಾಗರಿಕರು ಭಾರತ ದೇಶದಲ್ಲಿ ದುಡಿತಿರ್ತಾರೆ ಮತ್ತು ಬೇರೆ ದೇಶದಲ್ಲೂ ದುಡಿತಿರ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಷ್ಟೋ ಜನ ಕೇರಳದಿಂದ ಗಲ್ಫ್ ಕಂಟ್ರೀಸ್ ಅಂದ್ರೆ ಸೌದಿ ಅರೇಬಿಯಾ ಮತ್ತು ದುಬೈಗೆ ಹೋಗಿ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವರು ಅಲ್ಲಿ ವರ್ಕ್ ಮಾಡಿ ಅಲ್ಲಿಂದ ಕಳಿಸುವಂತ ದುಡ್ಡನ್ನು ನಾವು ಒಟ್ಟು ರಾಷ್ಟ್ರೀಯ ಉತ್ಪಾದನೆಯಲ್ಲಿ ಕನ್ಸಿಡರ್ ಮಾಡ್ತೇವೆ. ಬಟ್ ಬೇರೆ ದೇಶದವ್ರು ಬಂದು ಇಲ್ಲಿ ದುಡಿದು ತಮ್ಮ ದೇಶಕ್ಕೆ ಕಳಿಸುವಂತಹ ಉತ್ಪಾದನೆಯನ್ನು ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಸೊ ಇದು ಉದಾಹರಣೆ. ಭಾರತ ದೇಶದಲ್ಲಿ ಯಾವಾಗಲೂ ಒಟ್ಟು ದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕಿಂತ ಕಡಿಮೆ ಆಗಿರುತ್ತದೆ. ಇದನ್ನ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಇಂಡಿಯಾಸ್ GNP is always less than GDP. ಭಾರತ ದೇಶದ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಭಾರತ ದೇಶದ ಒಟ್ಟು ದೇಶೀಯ ಉತ್ಪನ್ನಕ್ಕಿಂತ ಯಾವಾಗಲೂ ಕಡಿಮೆ ಆಗಿರುತ್ತದೆ. ನಿವ್ವಳ ದೇಶಿ ಗಳಿಕೆಯು ಋಣಾತ್ಮಕವಾಗಿ ಇದ್ದಾಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಒಟ್ಟು ದೇಶೀಯ ಉತ್ಪನ್ನಕ್ಕಿಂತ ಕಡಿಮೆ ಇರುತ್ತದೆ. ಈ ತರ ಇದ್ದಲ್ಲಿ ಇದಕ್ಕೆ ವಿದೇಶಕ್ಕೆ ಹೋಗಿ ದುಡಿಯುವವರ ಸಂಖ್ಯೆ ಕಡಿಮೆ ಇದೆ ಅಂತ ಅರ್ಥ. ಇದಾದ ಮೇಲೆ ಮುಂದಿನ ಪರಿಕಲ್ಪನೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಸೊ ಇವಾಗ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮುಂದಿನದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಒಂದು ವರ್ಷದ ಅವಧಿಯಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯದಿಂದ ಸವಕಳಿಯ ವೆಚ್ಚ. ಸೊ
ಒಟ್ಟು ರಾಷ್ಟ್ರೀಯ ಉತ್ಪನ್ನದಿಂದ ನಾವು ಸರಕು ಮತ್ತು ಸೇವೆಗಳ ಸವಕಳಿ ವೆಚ್ಚವನ್ನ ಕಳೆದಾಗ ಸಿಗುವಂತಹ ಮೌಲ್ಯವನ್ನು ನಾವು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಇದನ್ನ ಇಂಗ್ಲಿಷ್ ಅಲ್ಲಿ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೇವೆ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ NNP ಅಂತ ಹೇಳ್ತೇವೆ. ಸೊ ಮುಂದಿನದು ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯ ಅಂತಂದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಸಹಾಯಧನವನ್ನ ಸೇರಿಸಿ ಪರೋಕ್ಷ ತೆರಿಗೆಗಳನ್ನ ಕಳೆದಾಗ ರಾಷ್ಟ್ರೀಯ ಆದಾಯ ಸಿಗುತ್ತದೆ. ಸೊ ಈ ನಮ್ಮದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಒಂದು ವರ್ಷದ ಅವಧಿಯಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಸವಕಳಿಯನ್ನು ಕಳೆದಾಗ ಸಿಗುವಂಥದ್ದು ನಿವ್ವಳ ರಾಷ್ಟ್ರೀಯ ಆದಾಯ. ಈ ನಿವ್ವಳ ರಾಷ್ಟ್ರೀಯ ಆದಾಯಕ್ಕೆ ನಾವು ತೆರಿಗೆಗಳನ್ನ ಸೇರಿಸಬೇಕು. ಆ ತೆರಿಗೆಗಳನ್ನು ಸೇರಿಸಿ ಮತ್ತು ಈ ಸಹಾಯಧನ ಅಂತ ಗೌರ್ಮೆಂಟ್ ಇಂದ ಏನು ಸೋಷಿಯಲ್ ಸೆಕ್ಯೂರಿಟಿ ದುಡ್ಡು ಬರುತ್ತೆ, ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಈ ಸಹಾಯಧನವನ್ನ ಕಳೆದಾಗ ಸಿಗುವ ಮೊತ್ತವನ್ನ ನಾವೇನಂತ ಕರಿತೀವಿ, ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ನ್ಯಾಷನಲ್ ಇನ್ಕಮ್ ಈಸ್ ಈಕ್ವಲ್ ಟು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಮೈನಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಪ್ಲಸ್ ಸಬ್ಸಿಡೀಸ್. ಸೊ ಇದಕ್ಕೆ ನಾವೇನಂತ ಕರಿತೀವಿ, ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತೇವೆ. ತಲಾಯ ಆದಾಯ ಅಂತಂದ್ರೆ ರಾಷ್ಟ್ರೀಯ ಆದಾಯವನ್ನ ದೇಶದಲ್ಲಿರುವಂತಹ ಜನಸಂಖ್ಯೆಯಿಂದ ಭಾಗಿಸಿದಾಗ ಸಿಗುವುದನ್ನ ನಾವು ತಲಾ ಆದಾಯ ಅಂತ ಕರಿತೀವಿ. ಇವಾಗ ರಾಷ್ಟ್ರೀಯ ಆದಾಯ ಒಂದು 2 ಮಿಲಿಯನ್ ಕೋಟಿ ಇದೆ ಅಂತ ಅನ್ಕೊಂಡ್ರೆ, ಸಾರಿ ಅಷ್ಟು ದೊಡ್ಡ ಸಂಖ್ಯೆ ಬೇಡ, ಒಂದು ರಾಷ್ಟ್ರೀಯ ಆದಾಯ 1,000 ರೂಪಾಯಿ ಇದೆ ಅಂತಂದ್ರೆ ಆ ರಾಷ್ಟ್ರದಲ್ಲಿ 4 ಜನಸಂಖ್ಯೆ ಇದೆ ಅನ್ಕೊಂಡಾಗ ಈ 1,000 ರೂಪಾಯಿಯನ್ನು ನಾವು 4ರಿಂದ ಭಾಗಿಸಿದಾಗ ಸಿಗುವ ಮೊತ್ತವನ್ನು ನಾವು ತಲಾಯ ಅಂತ ಕರಿತೇವೆ. ಅಂದ್ರೆ 250 ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ. ಸೊ ಈ ನ್ಯಾಷನಲ್ ಇನ್ಕಮ್ ಅಂದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ದಿಂದ ಕಳೆದಾಗ ಮತ್ತು ಸಬ್ಸಿಡಿಯನ್ನು ಸೇರಿಸಿದಾಗ ನಮಗೆ ರಾಷ್ಟ್ರೀಯ ಆದಾಯ ಸಿಗುತ್ತದೆ. ಈ ರಾಷ್ಟ್ರೀಯ ಆದಾಯವನ್ನು ನಾವು ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ತಲಾ ಆದಾಯ ಸಿಗುತ್ತದೆ. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಎಕನಾಮಿಕ್ ಪ್ಲಾನಿಂಗ್ ಅಥವಾ ಆರ್ಥಿಕ ಯೋಜನೆಗಳು. ಸೊ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಆಗಬೇಕಾದರೆ ಯೋಜನೆಗಳು ಅಥವಾ ಪ್ಲಾನಿಂಗ್ ಅಥವಾ ನಾವು 5 year ಪ್ಲಾನ್ ಅಂತ ಪಂಚವಾರ್ಷಿಕ ಯೋಜನೆಗಳಂತ ಏನು ಕರಿತಿದ್ವಿ, ಇವುಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಸೊ ಸ್ವತಂತ್ರ ನಂತರ ಭಾರತ ದೇಶವು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನ ಮಾಡುವುದಕ್ಕೆ ಒಂದು ರೂಪುರೇಷೆಯನ್ನ ಸಿದ್ಧಪಡಿಸುತ್ತದೆ. ಸೊ ಇದಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಹಲವಾರು ಅರ್ಥಶಾಸ್ತ್ರಜ್ಞರು ಆರ್ಥಿಕ ಯೋಜನೆಗಳಿಗೆ ಕೆಲವೊಂದಿಷ್ಟು ಪುಸ್ತಕಗಳನ್ನು ಬರೆಯುತ್ತಾರೆ. ಸೊ ಮೊದಲನೇದಾಗಿ ಆರ್ಥಿಕ ಯೋಜನೆಯ ಮೇಲೆ ಪುಸ್ತಕವನ್ನು ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು ಭಾರತದ ಯೋಜಿತ ಅರ್ಥ ವ್ಯವಸ್ಥೆ ಎಂಬ ಒಂದು ಪುಸ್ತಕವನ್ನ 1934ರಲ್ಲಿ ಪ್ರಕಟಿಸುತ್ತಾರೆ. ಸೊ ಮೊದಲನೇ ಬಾರಿಗೆ ಭಾರತ ದೇಶದಲ್ಲಿ ಯೋಜನಾ ನಕಾಶೆಯನ್ನ ಕೊಟ್ಟ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತದೆ. ಅವರು ಬರೆದಂತಹ ಪುಸ್ತಕ ಭಾರತದ ಯೋಜಿತ ಅರ್ಥವ್ಯವಸ್ಥೆ ಮತ್ತು ಅದನ್ನು ಪ್ರಕಟಿಸಿದ ವರ್ಷ 1934. ಸೊ KPSC ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾರ ಅಂತಂದ್ರೆ, ಭಾರತದಲ್ಲಿ ಮೊದಲನೇ ಬಾರಿಗೆ ಯೋಜನಾ ವ್ಯವಸ್ಥೆ ಮೇಲೆ ಪುಸ್ತಕವನ್ನ ಬರೆದವರು ಯಾರು? ಮೊದಲನೇದು ದಾದಾಬಾಯಿ ನವರೋಜಿ, ಎರಡನೆಯದು ಮಹಾತ್ಮ ಗಾಂಧಿ, ಮೂರನೆಯದು ಸರ್ ಎಂ ವಿಶ್ವೇಶ್ವರಯ್ಯ, ನಾಲ್ಕನೆಯದು RC ದತ್ ಅಂತ ಕೇಳ್ತಾರೆ. ಸೊ ಇವಾಗ ಕೇಳಿದಾಗ ನಾವು ಈ 4 ಆಪ್ಷನ್ ಅಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ಸೆಲೆಕ್ಟ್ ಮಾಡಬೇಕು. ಏನಕ್ಕಂದ್ರೆ ಯೋಜನೆ ವ್ಯವಸ್ಥೆ ಮೇಲೆ ಭಾರತದಲ್ಲಿ ಪ್ರಥಮವಾಗಿ ಪುಸ್ತಕವನ್ನ ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅವರು ಬರೆದಂತ ಪುಸ್ತಕದ ಹೆಸರು ಭಾರತದ ಯೋಜಿತ ಅರ್ಥವ್ಯವಸ್ಥೆ ಮತ್ತು ಅದನ್ನು ಪ್ರಕಟಿಸಿದ ವರ್ಷ 1934. ಸೊ ಈ ಪುಸ್ತಕದಲ್ಲಿ ಅವರು ಹೆಚ್ಚಾಗಿ ಕೈಗಾರಿಕೆಗಳಿಗೆ ಭಾರತ ದೇಶವು ಆದ್ಯತೆಯನ್ನು ಕೊಡಬೇಕು ಅಂತ ಮಂಡನೆ ಮಾಡ್ತಾರೆ. ಸೊ ಸೆಕೆಂಡು ರಾಷ್ಟ್ರೀಯ ಯೋಜನಾ ಸಮಿತಿ, ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಅಂತ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಈ ಕಮಿಟಿಯನ್ನ ರಚನೆ ಮಾಡುತ್ತಾರೆ. ಆ ವರ್ಷ 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ. ಅವರು ಆ ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರನ್ನ ಚೇರ್ಮನ್ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿ ಭಾರತದ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಒಂದು ನ್ಯಾಷನಲ್ ಕಮಿಟಿ, ಭಾರತದ ರಾಷ್ಟ್ರೀಯ ಯೋಜನಾ ಸಮಿತಿ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಯೋಜನೆಯನ್ನ ಹೊರತರುತ್ತಾರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಾಂಗ್ರೆಸ್ ಪ್ಲಾನ್ ಅಥವಾ ಕಾಂಗ್ರೆಸ್ ಯೋಜನೆ ಅಂತ ಕರೆಯುತ್ತೇವೆ. ಸೊ ಇದಾದ ನಂತರ 1934ರಲ್ಲಿ
ಬಾಂಬೆ ಯೋಜನೆ ಅಂತ, ಬಾಂಬೆಯಲ್ಲಿ ಇರುವಂತಹ ಕೈಗಾರಿಕೆಯೋದ್ಯಮಿಗಳು ಅವರದೇ ಆದ ಒಂದು ಯೋಜನೆಯನ್ನ ಮಂಡನೆ ಮಾಡ್ತಾರೆ. ಸೊ ಇದನ್ನ ಅವರು ಪ್ರಸ್ತುತಪಡಿಸಿದ ವರ್ಷ 1944 ಮತ್ತು ಈ ಯೋಜನೆ ಹೆಸರು ಬಾಂಬೆ ಯೋಜನೆ. ಸೊ ಈ ಕೈಗಾರಿಕೆ ಉದ್ಯಮಿಗಳ ಕೆಲವೊಂದಿಷ್ಟು ಉದ್ಯಮಿಗಳ ಹೆಸರು ಏನಂದ್ರೆ JRD ಟಾಟಾ ಮತ್ತು GP ಬಿರ್ಲಾ. ಸೊ ಇವರು ಪ್ರಮುಖ ಉದ್ಯಮಿಗಳು. ಇವರನ್ನು ಒಳಗೊಂಡಂತೆ ಒಟ್ಟು 8 ಕೈಗಾರಿಕೆ ಉದ್ಯಮಿಗಳು ಏನ್ ಮಾಡ್ತಾರೆ, ತಮ್ಮದೇ ಆದ ಒಂದು ಎಕನಾಮಿಕ್ ಆರ್ಥಿಕ ಯೋಜನೆಯನ್ನ ಸಿದ್ಧಪಡಿಸ್ತಾರೆ. ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಬಾಂಬೆ ಯೋಜನೆ ಅಂತ ಕರೀತೇವೆ. ಸೊ ಇದಾದ ನಂತರ ಗಾಂಧಿ ಯೋಜನೆ ಅಂತ. ಸೊ ನಾರಾಯಣ್ ಅಗರ್ವಾಲ್ ಅಂತ ಒಬ್ಬ ಗಾಂಧಿ ಅನುಯಾಯಿಯವರು ತಮ್ಮದೇ ಗಾಂಧೀಜಿಯವರ ಒಂದು ತತ್ವಗಳಿಂದ ಆದರ್ಶಗಳಿಂದ ಪ್ರಭಾವಿತರಾಗಿ ಮತ್ತು ಅವರ ಪರಿಕಲ್ಪನೆ ಗಾಂಧೀಜಿಯವರು ಮಂಡನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ವ್ಯಕ್ತಪಡಿಸಿದಂತಹ ಮೌಲ್ಯಗಳನ್ನು ಆಧರಿಸಿ ನಾರಾಯಣ್ ಅಗರ್ವಾಲ್ ಅವರು ಒಂದು ಪ್ಲಾನಿಂಗ್ ಅಥವಾ ಯೋಜನೆಯನ್ನ ಮಂಡನೆ ಮಾಡ್ತಾರೆ. ಇದನ್ನ ನಾವು ಏನಂತ ಕರಿತೀವಿ, ಗಾಂಧಿ ಯೋಜನೆ ಅಂತ ಕರಿತೇವೆ. ಗಾಂಧಿ ಯೋಜನೆಯನ್ನ ಮಂಡನೆ ಮಾಡಿದವರು ನಾರಾಯಣ್ ಅಗರ್ವಾಲ್. ಸೊ ನೆಕ್ಸ್ಟ್ ಜನತಾ ಯೋಜನೆ, ಪೀಪಲ್ಸ್ ಪ್ಲಾನ್ ಅಂತ ಬರುತ್ತೆ. ಈ ಜನತಾ ಯೋಜನೆಯನ್ನ ಮಂಡನೆ ಮಾಡಿದ್ದವರು ಭಾರತದ ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷರಾದಂತಹ MN ರಾಯ್ ಅವರು. ಅವರು 1944ರಲ್ಲಿ ಈ ಜನತಾ ಯೋಜನೆ ಪೀಪಲ್ಸ್ ಪ್ಲಾನ್ ಅಂತ ಮಂಡನೆ ಮಾಡ್ತಾರೆ. ಸೊ ಅವರು ಕಮ್ಯುನಿಸ್ಟ್ ಪಕ್ಷದವರಾಗಿರೋದ್ರಿಂದ ಅವರು ಜನತೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಜನತಾ ಯೋಜನೆಯನ್ನ ಮಂಡನೆ ಮಾಡುತ್ತಾರೆ. ಅದಾದ ನಂತರ ಸ್ವತಂತ್ರದ ನಂತರ ಈ ಎಲ್ಲ ಯೋಜನೆಗಳು ಸ್ವತಂತ್ರ ಪೂರ್ವದಲ್ಲಿ ಬಂದಿರುತ್ತೆ. ಸೊ ಇದಾದ ಮೇಲೆ ಸ್ವತಂತ್ರ ಸಿಕ್ಕ ನಂತರ ಜಯಪ್ರಕಾಶ್ ನಾರಾಯಣ್ ಅವರು ಸರ್ವೋದಯ ಯೋಜನೆಯನ್ನ 1950ರಲ್ಲಿ ಮಂಡನೆ ಮಾಡ್ತಾರೆ. ಸೊ ಇದು ಸಮಾಜವಾದಿ ಸಿದ್ಧಾಂತವನ್ನ ಸಮಾಜವಾದಿ ಸಿದ್ಧಾಂತದ ಮೇಲೆ ಅವಲಂಬಿತವಾಗಿರುತ್ತದೆ. ಸೊ ಇದನ್ನು ನಾವು ಸರ್ವೋದಯ ಯೋಜನೆ ಅಂತ ಕರಿತೇವೆ. ಇದನ್ನ ಮಂಡನೆ ಮಾಡಿದ ವರ್ಷ 1950. ಸೊ ಇದನ್ನ ಮಂಡನೆ ಮಾಡಿದವರು ಜಯಪ್ರಕಾಶ್ ನಾರಾಯಣ್ ಅವರು. ಸೊ ಸ್ವತಂತ್ರದ ನಂತರ ಮಂಡನೆ ಆದಂತ ಏಕೈಕ ಯೋಜನೆ ಅಂತಂದ್ರೆ ಸರ್ವೋದಯ ಯೋಜನೆ. ಉಳಿದಂತ ಎಲ್ಲ 5 ಯೋಜನೆಗಳು ಸ್ವತಂತ್ರ ಪೂರ್ವದಲ್ಲಿ ಆಗಿರುತ್ತೆ. ಈ ಯೋಜನೆ ಸರ್ವೋದಯ ಯೋಜನೆ ಸ್ವತಂತ್ರದ ನಂತರ ಅಂದ್ರೆ 1950ರಲ್ಲಿ ಆಗಿರುತ್ತದೆ. ಸೊ ಇದಿಷ್ಟು ಆರ್ಥಿಕ ಯೋಜನೆಗಳ ಬೆಳವಣಿಗೆಗಳು. ಸೊ ಇದ ನಂತರ ಯೋಜನಾ ಆಯೋಗ ಅಂದ್ರೆ ಪ್ಲಾನಿಂಗ್ ಕಮಿಷನ್ ಅಂತ ನಾವು ಕರಿತಿದ್ವಿ. ಸೊ ಈ ಯೋಜನಾ ಆಯೋಗದ ಬಗ್ಗೆ ಅಧ್ಯಯನ ಮಾಡೋಣ. ಯೋಜನಾ ಆಯೋಗ ಅಂತಂತಂದ್ರೆ ಮಾರ್ಚ್ 15, 1950ರಲ್ಲಿ ಈ ಪಂಚವಾರ್ಷಿಕ ಯೋಜನೆಗಳನ್ನ ಅನುಷ್ಠಾನಗೊಳಿಸಲು ಭಾರತದ ಸರ್ಕಾರವು ಅನುಷ್ಠಾನಗೊಳಿಸುವಂತಹ ಆಯೋಗವನ್ನ ನಾವು ಯೋಜನಾ ಆಯೋಗ ಅಂತ ಕರಿತೇವೆ. ಯೋಜನಾ ಆಯೋಗದ ಮುಖ್ಯ ಉದ್ದೇಶ ಏನೆಂದರೆ ಪಂಚವಾರ್ಷಿಕ ಯೋಜನೆಗಳನ್ನ ಭಾರತದ ದೇಶದ ಎಲ್ಲ ಭಾಗಗಳಲ್ಲಿ ಸರಿಯಾಗಿ ಅನುಷ್ಠಾನಗೊಳಿಸುವುದು. ಸೊ ರಾಷ್ಟ್ರೀಯ ಯೋಜನಾ ಆಯೋಗದ ಮುಖ್ಯ ಕಾರ್ಯಗಳು: ಯೋಜನೆಗಳನ್ನು ರೂಪಿಸುವುದು, ಯೋಜನೆಗಳ ಗುರಿ ಮತ್ತು ಅದರ ಆದ್ಯತೆಗಳನ್ನು ನಿರ್ಧರಿಸುವುದು, ಕೇಂದ್ರ ಮತ್ತು ರಾಜ್ಯಗಳಿಗೆ ವಿಶೇಷ ಸಲಹೆಗಳನ್ನು ನೀಡುವುದು. ಯಾವ ರೀತಿ ಸಲಹೆ? ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಯಾವ ತರಹದ ಸಂಪನ್ಮೂಲಗಳು ಬೇಕು, ಯಾವ ಯೋಜನೆಗಳಿಗೆ ಎಷ್ಟು ಪ್ರಾಶಸ್ತ್ಯವನ್ನು ನೀಡಬೇಕು, ಯಾವ ವಲಯಕ್ಕೆ, ಕೃಷಿ ವಲಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕು ಅಥವಾ ಸೇವಾ ವಲಯಕ್ಕೆ ನೀಡಬೇಕು ಅಥವಾ ಶಿಕ್ಷಣದ ಮೇಲೆ ಪ್ರಾಶಸ್ತ್ಯ ನೀಡಬೇಕು. ಸೊ ಹೀಗೆ ಪ್ರತಿಯೊಂದು ವಲಯದಲ್ಲಿ ಯಾವ ರೀತಿ ಪ್ರಾಶಸ್ತ್ಯ ನೀಡಬೇಕು ಅಂತ ಕೇಂದ್ರ ಮತ್ತು ರಾಜ್ಯಗಳಿಗೆ ವಿಶೇಷ ಸಲಹೆಗಳನ್ನು ನೀಡುತ್ತಿರುತ್ತದೆ. ಯೋಜನೆಗಳ ಅನುಷ್ಠಾನದ ಮೇಲ್ವಿಚಾರಣೆ ನಡೆಸುವುದು. ಮೇಲ್ವಿಚಾರಣೆ ಅಂತಂದ್ರೆ ಯೋಜನೆಗಳ ಅನುಷ್ಠಾನ ದೇಶದ ಉದ್ದಗಲಕ್ಕೂ ಸರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಲ್ಲ ಅಂತ ಮಾನಿಟರ್ ಮಾಡುವುದು. ಅದಾದ ನಂತರ ಸಂಪನ್ಮೂಲಗಳ ಮೂಲಕ ಕ್ರೋಢೀಕರಣ. ಸಂಪನ್ಮೂಲಗಳ ಕ್ರೋಢೀಕರಣ ಅಂತಂದ್ರೆ ಯೋಜನೆಗಳನ್ನ ಅನುಷ್ಠಾನಗೊಳಿಸಲು ಬೇಕಾಗಿರುವಂತಹ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಆರ್ಥಿಕ ಸಂಪನ್ಮೂಲ ಇರ್ಬೋದು ಅಥವಾ ಮಾನವ ಸಂಪನ್ಮೂಲ ಇರ್ಬೋದು. ಆರ್ಥಿಕ ಸಂಪನ್ಮೂಲ ಅಂತಂದ್ರೆ ದುಡ್ಡಿನ ರೂಪದಲ್ಲಿ, ನೈಸರ್ಗಿಕ ಸಂಪನ್ಮೂಲ ಅಂತಂದ್ರೆ ನಿಸರ್ಗದಿಂದ ಸಿಗುವಂತಹ ನಿಸರ್ಗದ ಸಂಪತ್ತು, ಅದಿರು ಇರ್ಬೋದು, ಅರಣ್ಯ ಪ್ರದೇಶ ಇರ್ಬೋದು ಅಥವಾ ಕೃಷಿ ಇರ್ಬೋದು. ಇನ್ನು ಮಾನವ ಸಂಪನ್ಮೂಲ ಅಂತಂದ್ರೆ ಎಜುಕೇಶನ್, ಶಿಕ್ಷಣ ಮತ್ತು ನಾವು ಆರೋಗ್ಯದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯನ್ನ ದೇಶದ ಸಂಪನ್ಮೂಲವಾಗಿ ನಾವು ಪರಿವರ್ತನೆ ಮಾಡಬಹುದು. ಇನ್ನು ಬಡತನ ನಿರ್ಮೂಲನೆಗೆ ತೆಗೆದುಕೊಳ್ಳುವಂತ ಕ್ರಮಗಳು. ಅದಾದ ನಂತರ ಸ್ವಾವಲಂಬನೆಯನ್ನ ಸಾಧಿಸುವುದು. ಸ್ವಾವಲಂಬನೆ ಸಾಧಿಸುವುದಂದ್ರೆ ಭಾರತವು ಅಭಿವೃದ್ಧಿಯ ನಿಟ್ಟಿನಲ್ಲಿ ಹೆಜ್ಜೆ ನೀಡುವುದು, ಭಾರತವನ್ನು ಆಧುನೀಕರಣ ಮಾಡುವುದು. ಆಧುನೀಕರಣ ಮಾಡುವುದೆಂದರೆ ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆ ಬ್ರಿಟಿಷರ ಆಳ್ವಿಕೆಯಿಂದ ಕುಗ್ಗಿ ಹೋಗಿರುತ್ತದೆ. ಸೊ ಇದನ್ನು ನಾವು
ಇಂಡಸ್ಟ್ರಿ ಅಂದರೆ ಉದ್ಯಮ ಮತ್ತು ವಿಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಇಂಡಸ್ಟ್ರಿ ಇವೆರಡರ ಮುಖಾಂತರ ನಾವು ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು. ಸೊ ಇದಿಷ್ಟು ಇಂದಿನ ಕ್ಲಾಸಿನ ಟಾಪಿಕ್ಕು. ಇನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆ ಗುರಿ ಏನಿತ್ತು, ಪಂಚವಾರ್ಷಿಕ ಯೋಜನೆಗಳ ಯಾವ ಆಧಾರದ ಮೇಲೆ ಮಾಡೆಲ್ ಅಂತ ಕರಿತೀವಿ, ಯಾವ ಒಂದು ರೂಪುರೇಷೆ ಮೇಲೆ ಪ್ರತಿಯೊಂದು ಯೋಜನೆಯನ್ನು ಸಿದ್ಧಪಡಿಸಿತ್ತು, ಮತ್ತು ಯಾವ ಪಂಚವಾರ್ಷಿಕ ಯೋಜನೆ ಯಾವ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿತ್ತು. ಸೊ ಈ ರೀತಿ ಪ್ರತಿಯೊಂದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಸ್ಟಡಿ ಮಾಡೋಣ. ಸೊ ಇದಿಷ್ಟು ಈ ದಿನದ ಕ್ಲಾಸ್. ಥ್ಯಾಂಕ್ ಯು. ಸರ್, ಈ ಒಂದು ಎಲ್ಲ ಉದಾಹರಣೆ ಸಮೇತ ನಮ್ಮ ಈ ಒಂದು ಏನಂದ್ರೆ ಸ್ಪರ್ಧಾಕಾಂಕ್ಷಿಗಳಿಗೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರೋರ್ಗೆ, ನಮ್ಮ ವಿಶೇಷವಾಗಿ ನಮ್ಮ ದೃಷ್ಟಿ ವಿಶ್ವಾಸಿ ಬಂಧುಗಳಿಗೆ ಈ ಒಂದು ಕ್ಲಾಸ್ ಖಂಡಿತವಾಗ್ಲೂ ಉಪಯುಕ್ತವಾಗಿದೆ ಸರ್. ಹಾಗೇನೆ ಯಾರಿಗಾದ್ರೂ ಕ್ವಶನ್ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ನಿಮ್ಮ ಒಂದು ಪ್ರಶ್ನೆ ಅಥವಾ ಕೊಯ್ರಿ ಇದ್ರೆ ಕೇಳ್ಬೋದು. ಸಂತೋಷ್, ಮಂಜುಳಾ ಇಬ್ರಿದ್ದೀರಿ, ಅನ್ಮ್ಯೂಟ್ ಮಾಡಿ ಸರ್ ಇದಾರೆ, ಅವ್ರ ಹತ್ರ ನಿಮ್ಮ ಡೌಟ್ ಅನ್ನ ಪರಿಹರಿಸ್ಕೊಳ್ಳಿ. ಏನಾದರೂ ನಿರ್ದಿಷ್ಟವಾಗಿ ಪ್ರಶ್ನೆ ಇದ್ರೆ ಕೇಳಿ. ಸಂತೋಷ್, ಮಂಜುಳಾ ಅವರು ಸರ್ ಆಸ್ಕ್ಡ್ ಇಲ್ಲ ಮಾತಾಡಿ, ಅನ್ಮ್ಯೂಟ್ ಮಾಡಿದಿರಲ್ಲ ಮಂಜುಳಾ ಅವ್ರ. ಆಡಿಯೋ ಅನ್ಮ್ಯೂಟ್ ಮಾಡಿದ್ರೆ ಮಾತಾಡ್ತಿಲ್ಲ. ಹಲೋ ಹಲೋ. ಸರ್ ಕೇಳಿಸ್ತಿದೆ ನನ್ನ ವಾಯ್ಸ್? ಹಾ ಕೇಳಿಸ್ತಾ ಇದೆ. ಅವ್ರು ಯಾರಾದ್ರೂ ಮಾತಾಡ್ತಾರ, ಏನಾದ್ರು ಕ್ವಶನ್ ಕೇಳ್ತಾರ ಅಂತ ವೇಟ್ ಮಾಡ್ತಾ ಇದ್ದೆ. ಅವ್ರು ಅನ್ಮ್ಯೂಟ್ ಮಾಡಿದ್ದಾರೆ ಒಬ್ರು, ಬಟ್ ಮಾತಾಡ್ತಾ ಇಲ್ಲ. ಹಾ, ಏನು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಸರ್, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಅದ್ರಲ್ಲೂ ತುಂಬಾ ಕಷ್ಟ. ಕನ್ನಡದಲ್ಲಿ ಮಾಡ್ತಾ ಇರೋದು ಇದೆ ಫಸ್ಟ್. ಸೊ ಹಾಗಾಗಿ ಉದಾಹರಣೆ ಸಮೇತ ಹೇಳಿದ್ದಾಗ ಅವ್ರಿಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಸರ್. ನನ್ಗೂ ಕೂಡ ತುಂಬಾ ಖುಷಿ ಆಯ್ತು ನಿಮ್ ಕ್ಲಾಸ್ ಕೇಳಿ. ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಕನ್ನಡದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಂಗ್ಲಿಷ್ ಅಲ್ಲಿ ಆದ್ರೆ ನಾವು ಓದ್ತಾ ಇರೋದು ಇಂಗ್ಲಿಷ್ ಅಲ್ಲ, ಇಂಗ್ಲಿಷ್ ಅಲ್ಲಿ ಈಸಿಯಾಗಿ ಮಾಡ್ತೀವಿ. ಸರ್ ಕನ್ನಡದಲ್ಲೂ ಚೆನ್ನಾಗಿತ್ತು ಕ್ಲಾಸ್. ಅರ್ಥ ಆಯ್ತಾ? ಹಾ ಅರ್ಥ ಆಯ್ತು ಸರ್, ತುಂಬಾ ಚೆನ್ನಾಗಿತ್ತು. ಎಲ್ಲ ಸಾರ್ವತ್ರಿಕವಾಗಿ ವಿಷಯದ ಬಗ್ಗೆ ಎಲ್ಲಾ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರೆ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಹಾಗೆ ಏನಾದ್ರು ಡೌಟ್ಸ್ ಇದೆಯಾ ಸಂತೋಷ್? ಹಾ ಸರ್, ನಂಗೆ ಡೌಟ್ಸ್ ಇಲ್ಲ, ಎಲ್ಲ ಕರೆಕ್ಟ್ ಆಗಿ ಹೇಳಿದಾರೆ. ಮುಂದಿನ ಕ್ಲಾಸ್ ನಲ್ಲಿ ಪಂಚವಾರ್ಷಿಕ ಯೋಜನೆ ಬಗ್ಗೆ ಅದ್ರ ಬಗ್ಗೆ, ಆಮೇಲೆ ಭಾರತ ಯೋಜಿತ ಅರ್ಥವ್ಯವಸ್ಥೆ ಪುಸ್ತಕ ಯಾರು ಬರೆದ್ರು, ಆಮೇಲೆ ದಾದಾಬಾಯಿ ನವರೋಜಿ ಬರೆದಂತ ಕೃತಿ ಯಾವುದು, ಅದೆಲ್ಲ ಪ್ರಾಥಮಿಕ ವಲಯ, ಮಾಧ್ಯಮಿಕ ವಲಯ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸ್ ಅಂತೂ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ನಮ್ಗೆ ಅದೇ ಖುಷಿ. ಎಲ್ಲ ಅರ್ಥ ಆಗಿದೆ ಸರ್. ಯಾಕಂದ್ರೆ ನಂದು ಕನ್ನಡದಲ್ಲಿ ಇದು ಫಸ್ಟ್ ಎಫರ್ಟ್. ಇದ್ರವರೆಗೂ ನಾನು ಕನ್ನಡದಲ್ಲಿ ಹೇಳಿರ್ಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಹೆಜಿಟೇಷನ್ ಇತ್ತು ನನಗೆ, ನೀಟಾಗಿ ಹೇಳ್ತೀನೋ ಇಲ್ಲ ಅಂತ. ಸೊ ಸರ್ ಮಂಜುಳಾ ಅವ್ರದ್ದು ಅನ್ಮ್ಯೂಟ್ ಮಾಡಿದಾರೆ, ಹ್ಯಾಂಡ್ ರೈಸ್ ಮಾಡಿದಾರೆ ಅವರು. ಹಾ ಮಾಡಿದ್ದಾರೆ. ಹಾ ಓಕೆ, ಕ್ವಶನ್ ಕೇಳಿ ಮೇಡಮ್. ಮಂಜುಳಾ ಅವ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ. ಹೌದು, ಅನ್ಮ್ಯೂಟ್ ಅಲ್ಲೇ ಇದೆ, ಬಟ್ ಮಾತಾಡ್ತಾ ಇಲ್ಲ, ಅವ್ರು ಕೇಳಿಸ್ತಲ್ಲ ವಾಯ್ಸ್. ಹಲೋ ಮಂಜುಳಾ ಅವ್ರೆ, ಕೇಳಿಸ್ತಾ ಇದ್ಯಾ? ಅವ್ರಿಗೆ ಅವ್ರ ಅನ್ಮ್ಯೂಟ್ ಅಲ್ಲೇ ಇದಾರೆ, ಬಟ್ ಅವ್ರು ಮಾತಾಡ್ತಾ ಇಲ್ಲ. ಬಟ್ ನೆಟ್ವರ್ಕ್ ಇಶ್ಯೂ ಆಗಿದೆ ಏನೋ ಗೊತ್ತಿಲ್ಲ, ರೇಸ್ ಹ್ಯಾಂಡ್ ಮಾಡಿದ್ದಾರೆ. ಸರ್ ಹಾಗಿದ್ರೆ ಈ ಒಂದು ಸೆಷನ್ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ, ಯಾಕೆಂದ್ರೆ ನೆಟ್ವರ್ಕ್ ಇಶ್ಯೂ ತುಂಬಾ ಇರುತ್ತೆ. ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಸರ್, ಅಂದ್ರೆ ಇದು ಈ ವಿಷಯ ಹೇಳಿದ್ರಲ್ಲ ಸರ್, ಇದ್ರ ಬಗ್ಗೆ ಯಾವತ್ತಾದ್ರೂ ಮತ್ತೆ ಕ್ವಶನ್ ಗಳನ್ನ ಪ್ರಿಪೇರ್ ಮಾಡಿ ಕೇಳಿದ್ರೆ ಏನೋ ಚೆನ್ನಾಗಿರುತ್ತೆ ಸರ್. ನಿಮ್ಗೆ ಡೌಟ್ಸ್ ಇದ್ರೆ ಕ್ವಶನ್ ಪ್ರಿಪೇರ್ ಮಾಡಿ, ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅಂದ್ರೆ ನೀವು ಮಾಡಿದ್ರಲ್ಲ ಸರ್, ಇದ್ರ ಬಗ್ಗೆ ಕ್ವಶನ್ ಗಳು ನೀವೇ ಪ್ರಿಪೇರ್ ಮಾಡಿ ಕೇಳಿದ್ರೆ ಚೆನ್ನಾಗಿರುತ್ತೆ.
ಅಂದ್ರೆ ಎಲ್ಲ ನನಗೆ ಸಂತೋಷ ಅದ. ಯಾವ ಕನ್ನಡದಲ್ಲಿ ತರ ಮಾಡ್ತಾ ಇದೀವಿ ಅಂದ್ರೆ ಸಂಪನ್ಮೂಲ ಲೈಕ್ ಕ್ವಶನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಹತ್ರ ಸರ್ type ಆಕ್ಚುಲಿ ಮಾಡಕ್ ಏನು ಸಂತೋಷ್ ಗೊತ್ತಿಲ್ಲ. ಸರ್ ಹಾ ಒಂದ್ ಸರ್. ನಿಮಿಷ. ಹಾ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾ ಹಾ ವಿಷಯವನ್ನ ಇದೇ ರೀತಿಯಾಗಿ ಟಾಪಿಕ್ ವೈಸ್ ಇದ್ ಮಾಡ್ತೀವಿ ಕ್ಲಾಸಸ್. ಹಾ ವಾರಕ್ಕೆ ಒಂದ್ ದಿವಸ ಎಲ್ಲ ಕ್ವಶನ್ PSC ಪೇಪರ್ ಯಲ್ಲಿ ಆಮೇಲೆ. ಸಾಮಾನ್ಯವಾಗಿ ಎಲ್ಲವನ್ನು ಕೂಡ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದೀವಿ. ಅದರಲ್ಲಿ ಮೊದಲನೇ ದಿನ ಪವಿತ್ರ ಮ್ಯಾಮ್ ಅವರು 25 ಕ್ವಶನ್ ಸಾಲ್ವ್ ಮಾಡಿದ್ರೆ ಮತ್ತೆ ನಾಳೆ ಇರುತ್ತೆ, ಅವಾಗ ಜಾಯಿನ್ ಆಗಿ ಎಲ್ಲಾ ಬರುತ್ತೆ ಅಲ್ಲಿ. ಎಕನಾಮಿಕ್ಸ್, ಪೊಲಿಟಿಕ್ಸ್ ಎಲ್ಲಾ ಬರುತ್ತೆ. ಓಕೆನಾ? ಓಕೆ 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 ಥ್ಯಾಂಕ್ ಯು ಸರ್ ಸರ್. ಮಲ್ಲಿಕಾರ್ಜುನ್ ಥ್ಯಾಂಕ್ ಯು. ಓಕೆ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಓಕೆ ಥ್ಯಾಂಕ್ ಯು ಸರ್. ಓಕೆ ವೆಲ್ಕಮ್. ಸೊ ಮಲ್ಲಿಕಾರ್ಜುನ್ ಅವರೇ ಕ್ಲಾಸ್ನ ಎಂಡ್ ಮಾಡ್ಲಾ? ಹಾ ಸರ್, ಇಲ್ಲಿವರೆಗೂ ಬಂದು ಒಂದು ಕ್ಲಾಸ್ ಅನ್ನ ಚೆನ್ನಾಗಿ ನಡೆಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೇನೆ ನಮ್ಮ ಬೇರೆ ಯಾರಿಗಾದ್ರೂ ಡೌಟ್ ಇದ್ರೆ ನಮ್ಮ ಗ್ರೂಪ್ ಅಲ್ಲಿ ಹಾಕ್ತಾರೆ, ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ, ಅವ್ರಿಗೊಂದು ಕ್ಲಿಯರ್ ಮಾಡ್ಕೊಡಿ ಸರ್, ಅಷ್ಟೇ ಸರ್. ಓಕೆ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಗ್ರೂಪ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು. ಇದು Thank you, sir. ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಎಂಡ್ ಮಾಡ್ಲಾ? ಹಾ ಸರ್, ಎಂಡ್ ಮಾಡಿ ಸ್ಟಾಪ್ ಮಾಡಿ.